ಶುಭ ಸಂಜೆ ಮಾಸ್ಟರ್ಸ್. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಇಂದಿನ ಈ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೆ. ರೈಟ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್. ಸೊ ಇವತ್ತಿನ ಅದ್ಭುತವಾದ ಧ್ಯಾನವನ್ನು ಮಾಡ್ಕೊಂಡಿದ್ವಿ. ತದನಂತರ ಈಗಾಗಲೇ ನಾವು ಈ ನೀನೇ ಶಾಶ್ವತ ಅಂದರೆ ಇಂಗ್ಲೀಷಲ್ಲಿ ಯು ಫಾರ್ ಎವರ್, ಈ ಬುಕ್ ಬರೆದಿರೋರು ಲೋಬ್ಸಾಮ್ ರಾಂಪ, ಟಿಬೆಟಿಯನ್ ಮಾಂಕ್, ಟಿಬೆಟಿಯನ್ ಸನ್ಯಾಸಿ. ಓಕೆ, ಇದನ್ನು ಪುಸ್ತಕ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ನೀನೇ ಶಾಶ್ವತ ಅಂತ ಬರೆದಿದ್ದಾರೆ, ಟ್ರಾನ್ಸ್ಲೇಟೆಡ್. ತೆಲುಗಲ್ಲಿದೆ ಮತ್ತು ವಿಧ ವಿಧ ಬೇರೆ ಬೇರೆ ಭಾಷೆಗಳೆಲ್ಲ ಇದೆ, ಬುಕ್ಕು ಬರೆದಿದ್ದಾರೆ. ಸೊ ಆ ಬುಕ್ಕನ್ನು ನೀವು ಇಂಗ್ಲೀಷಲ್ಲಿ ಓದ್ಬೋದು, ಇಲ್ಲದ್ರೆ ಕನ್ನಡದಲ್ಲಿ ಓದ್ಬೋದು. ಆದರೆ ಸ್ವಲ್ಪ ನಿಧಾನವಾಗಿ ಓದಬೇಕು, ಅರ್ಥ ಆಗೋದಿಲ್ಲ. ಓಕೆ, ಸಡನ್ ಆಗಿ ಓದಿ ಅರ್ಥ ಮಾಡ್ಕೊಳೋಕೆ ಸಾಧ್ಯವಿಲ್ಲ. ಈಗಾಗಲೇ ನಾವು 2 ಚಾಪ್ಟರ್ಸಲ್ಲಿ ನೋಡಿದ್ದೀವಲ್ಲ, ಸ್ವಲ್ಪ ಸೈಂಟಿಫಿಕ್ ಆಗಿರುತ್ತೆ. ಓಕೆ, ಸೈನ್ಸ್ ಗೊತ್ತಿರೋರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ, ಸೈನ್ಸು ಗೊತ್ತಿಲ್ಲ ಅಂದರೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಗಾಬರಿ ಅನ್ನೋದು ಬೇಡ. ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಒಂದು ಸರಿ ಅಲ್ಲ, ಅಟ್ಲೀಸ್ಟ್ 3-5 ಸರಿ ಓದಬೇಕಾಗತ್ತೆ. ಒಂದು ನಂಬರ್ ಆಫ್ ಟೈಮ್ಸ್ ಓದಬೇಕು. ಓಕೆ, ಜಾಸ್ತಿ ಸರಿ ಓದಿದ್ರೆ ನಿಮಗೆ ಅರ್ಥ ಆಗತ್ತೆ ಆ ರೀತಿಯಲ್ಲಿ. ಯಾಕಂದರೆ ಆ ಪದಗಳೆಲ್ಲ ಸ್ವಲ್ಪ ಹೊಸ ಪದಗಳಿರ್ತವೆ. ಓಕೆ, ರೈಟ್. ಸೊ ಇವತ್ತಿನ ಟಾಪಿಕ್ ಎಥ್ರಿಕ್ ಅಂತ. ಇದು ಈಗಾಗಲೇ ನಾವು ಎಥ್ರಿಕ್ ಶರೀರ ಅಂತ ಕೇಳಿದ್ದೀವಲ್ಲ ಎಲ್ಲರೂ. ನಮ್ಮಲ್ಲಿ ಪಂಚ ಕೋಶಗಳು, 7 ಶರೀರಗಳು ಅಲ್ವಾ. ಸೊ 7 ಶರೀರಗಳು ಯಾವುದಿದೆಯೋ, ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಅಂದರೆ ಪ್ರಾಣಮಯ ಕೋಶ ಆದಮೇಲೆ ಮನೋಮಯ ಕೋಶ. ಸೊ ಈ ಮನೋಮಯ ಕೋಶಕ್ಕಿಂತ ಅದಕ್ಕೆ ಮುಂಚೆ ಇರೋದು ಮನೋಮಯ ಕೋಶಕ್ಕೆ ಮತ್ತು ಅನ್ನಮಯ ಕೋಶ ಮಧ್ಯದಲ್ಲಿರೋದು ಅದೇ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ, ಇದಕ್ಕೆ ಮುಂಚೆ ನಾವು ಪ್ರಾಣಶಕ್ತಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಮೊದಲನೇ ಚಾಪ್ಟರ್ ಅದು, ರೈಟ್. ಸೊ ಆ ರೀತಿಯಲ್ಲಿ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ನಾವು ಸಿಲ್ವರ್ ಕಾರ್ಡ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 3ನೇ ಚಾಪ್ಟರಲ್ಲಿ ಎಥ್ರಿಕ್ ಬಗ್ಗೆನೇ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡಾಗ ಪ್ರಯತ್ನ ಮಾಡ್ತೀವಿ. ಸೊ ಈ ಎಥ್ರಿಕ್ ಅನ್ನೋದು ಏನಂತಂದರೆ ಪ್ರಾಣಮಯ ಕೋಶ ಅಂತ ನಮಗೂ ಗೊತ್ತಿರೋದು. ಅದೇ ಸ್ವಲ್ಪ ಡೀಪ್ ಆಗಿ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಾಗಲಿ, ಅದು ಹೇಗೆ ನೋಡೋದಾಗಲಿ, ಸ್ವಲ್ಪ ಅದನ್ನು ಅನುಭವಕ್ಕೂ ತಗೊಳ್ಳೋದಾಗಲಿ ಸ್ವಲ್ಪ ಇಲ್ಲಿ ಚರ್ಚೆ ಮಾಡಿಕೊಂಡು ಅದರ ಪ್ರಾಕ್ಟೀಸನ್ನು ಸ್ವಲ್ಪ ಮಾಡಿಸ್ತೀವಿ ಇಲ್ಲಿ. ಆಮೇಲೆ ನೀವು ಮನೆಯಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲರೂ ನೀವು ಇದನ್ನು ಎಥ್ರಿಕನ್ನು ಕಂಡಿಡಕ್ಕೆ, ಎಥ್ರಿಕನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಓಕೆ, ಸೊ ಪ್ರಯತ್ನ ಮಾಡೋದ್ರಲ್ಲಿ ಖಂಡಿತ ಒಂದೇ ಸರಿ ಸಫಲವಾಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ನಿಧಾನವಾಗಿ ಹಂತವಾಗಿ ಸಫಲವಾಗ್ಬೋದು, ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೋದು. ರೈಟ್, ಈಗ ಎಥ್ರಿಕ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ, ಎಥ್ರಿಕ್ ಅನ್ನೋದು ಈಥರ್ ಇಂದ ತಯಾರಾಗಿರೋದು ಅಂತ ನಾವು ಹೇಳ್ತಾ ಇರ್ತೀವಿ. ಈಥರ್ ಅನ್ನೋದು ಒಂದು ಪದಾರ್ಥ, ಅದು ಕಣ್ಣಿಗೆ ಕಾಣಿಸೋಂಥ ಪದಾರ್ಥ, ಇನ್ವಿಸಿಬಲ್. ಓಕೆ, ಸೊ ಅಂಥ ಪದಾರ್ಥದಿಂದ ತಯಾರಾಗಿರ್ತದೆ ಅಂತ ಹೇಳ್ತಾರೆ. ಸೊ ಈ ಎಥ್ರಿಕ್ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಸೊ ನಾವು ಅದರ ಹಿನ್ನೆಲೆ ಏನಿರ್ತದೆ, ಸ್ವಲ್ಪ ಸೈಂಟಿಫಿಕ್ ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಮೆದುಳು ಒಳಗಡೆ, ಈಗಾಗಲೇ ನಾನು ಹೇಳಿದೆ, ಇಂದಿನ ತರಗತಿಯಲ್ಲಿ ಹೇಳಿದೆ, ಮೆದುಳು ಒಳಗಡೆ ಅನೇಕ ರಸಾಯನಗಳು, ಅನೇಕ ಲವಣಗಳು, ಅನೇಕ ಅಂದರೆ ನೀರಿರ್ತದೆ, ವಿಧ ವಿಧ ರಾಸಾಯನಿಕ ಅಂಶಗಳು, ಲವಣಗಳು ಎಲ್ಲ ಇರ್ತವೆ. ಇದೆಲ್ಲ ಸೇರಿಕೊಂಡು ನಿತ್ಯವಾಗಿ ಒಂದು ಎಲೆಕ್ಟ್ರಿಸಿಟಿ ಅಂತಂದರೆ ಕರೆಂಟ್, ವಿದ್ಯುತ್ ಶಕ್ತಿ ಉತ್ಪನ್ನ ಆಗ್ತಾನೆ ಇರ್ತದೆ ಮೆದುಳಲ್ಲಿ. ಅದೇ ರೀತಿಯಲ್ಲಿ ದೇಹದಲ್ಲಿ ಸಹ, ಪೂರ್ತಿ ದೇಹದಲ್ಲಿ, ಸೊ ನಿತ್ಯವಾಗಿ ನಮ್ಮ ದೇಹದಲ್ಲಿರೋದೇ 70% ನೀರು, ಆ ಜೊತೆಗೆ ಅನೇಕ ಲವಣಗಳು, ಅನೇಕ ರಾಸಾಯನಿಕ ಅಂಶಗಳು. ಇದರಿಂದ ಏನಾಗೋದಂದರೆ ನಿತ್ಯವಾಗಿ ನಮ್ಮ ದೇಹದಲ್ಲಿ ಸಹ, ಮೆದುಳು ಒಂದೇ ಅಲ್ಲ, ದೇಹಾದ್ಯಂತ ಮೇಲೆಯಿಂದ ಕೆಳಗೆವರೆಗೂ ಒಂದು ವಿದ್ಯುತ್ ಶಕ್ತಿ ಪ್ರವಾಹ ಆಗ್ತಾನೇ ಇರ್ತದೆ. ಇದು ನಮಗೆಲ್ಲರಿಗೂ ಸುಪರಿಚಿತ, ಆಯಿತಾ. ಸೊ ಆ ಪ್ರವಾಹ ಅನ್ನೋದು ಒಳಗಡೆ, ರಕ್ತ ಒಳಗಡೆ, ಸೊ ಆ ರೀತಿಯಲ್ಲಿ ಕರೆಂಟ್ ಅನ್ನೋದು ಪ್ರವಾಹ ಆಗ್ತಾನೆ ಇರ್ತದೆ. ಅದು ವಿದ್ಯುತ್ ಶಕ್ತಿ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿಯಲ್ಲಿ ಇರುವಾಗ
ಇಂಥ ವಿದ್ಯುತ್ ಶಕ್ತಿ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ರೆ ಇದು ಹೇಗಿರ್ತದೆ ಅಂದರೆ, ಅದು ಒಂದು ರೀತಿಯಲ್ಲಿ ಈ ವಿದ್ಯುತ್ ಶಕ್ತಿಯಿಂದ ನಾವು ನಮ್ಮ ಮನೆಯಲ್ಲಿರುವಂಥ ಒಂದು ಬಲ್ಬ್ ವಿದ್ಯುತ್ ಶಕ್ತಿಗೆ ಹೋಲ್ಸೋಕ್ಕಾಗಲ್ಲ. ಆ ಎರಡು ಒಂದಲ್ಲ. ತುಂಬ ಸಣ್ಣ ಪ್ರಮಾಣದಲ್ಲಿ ಇರ್ತದೆ ನಮ್ಮ ದೇಹದಲ್ಲಿ. ಆಯ್ತಾ? ನಮ್ಮ ದೇಹದ ವಿದ್ಯುತ್ ಶಕ್ತಿ ತಗೊಂಡೋಗಿ ಒಂದು ಬಲ್ಬ್ನ ಉರಿತೀವಿ ಅಂತಂದರೆ ಉರಿಯೋಕ್ಕಾಗಲ್ಲ. ಆಯ್ತಾ? ಅದು ಬೇರೆ, ಇದು ಬೇರೆ. ಸೊ ಬಲ್ಬ್ಗಿರುವಂಥ ವಿದ್ಯುತ್ ಶಕ್ತಿ ತುಂಬ ತೀವ್ರವಾಗಿರುತ್ತೆ, ಅಂದರೆ ಹೆಚ್ಚು ಪರಿಣಾಮ. ನಮ್ಮ ಒಳಗಡೆ ಪ್ರವಾಹ ಆಗ್ತಾ ಇರುವಂಥದ್ದು ಆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಕರೆಂಟ್ ಅನ್ನೋದು ತುಂಬ ಕನಿಷ್ಠ ಪಕ್ಷದಲ್ಲಿ ಹೋಗ್ತಾ ಇರ್ತದೆ. ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರೆ ಇಲ್ಲೇನಾಗುತ್ತೆ ಅಂದರೆ, ವಿದ್ಯುತ್ ಪ್ರವಾಹ ಆಗ್ತಾ ಇರುವಾಗ ನಮ್ಮಲ್ಲಿ ನಮ್ಮ ಸುತ್ತು ಏನಾಗ್ತದೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಸ್ವಲ್ಪ ಮುಂಚೆ ಇನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಒಂದು ಅಯಸ್ಕಾಂತ ತಗೊಳ್ಳಿ. ಅಯಸ್ಕಾಂತ ಒಂದು ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅಂದರೆ ಅಯಸ್ಕಾಂತ ಕಡ್ಡಿ ಥರ ಸಿಗತ್ತೆ ನಿಮಗೆ, ಶಾಪಲ್ಲಿ ಸಿಗತ್ತೆ. ಅದು ತಗೊಂಡಿದ ಮೇಲೆ ಅದರ ಅಯಸ್ಕಾಂತ ಕೆಳಗಡೆ ಅಂದರೆ ಒಂಥರ ಫ್ಲೋರ್ ಮೇಲೆ ಇಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಪೇಪರ್ ಇಟ್ಬಿಡಿ. ಆ ವೈಟ್ ಪೇಪರ್ ಮೇಲೆ ಸಣ್ಣ 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 ಕಬ್ಬಿನ ಅಂಶಗಳು, ಸಣ್ಣ ಸಣ್ಣ ತುಂಡು ಅಂತ ಹೇಳ್ತೀವಲ್ಲ, ಸಣ್ಣ ಸಣ್ಣ ತುಂಡುಗಳು, ಕಬ್ಬಿನ ತುಂಡುಗಳು ಸ್ವಲ್ಪ ಹೆಚ್ಚು ಪರಿಣಾಮದಲ್ಲಿ ಹಾಕಿ ಇದ್ರ ಮೇಲೆ. ಈಗ ಏನಾಗುತ್ತೆ ಗೊತ್ತಾ, ಹಾಕಿರೋದು ಮೇಲೆ, ನೀವು ಡೈರೆಕ್ಟು ಮ್ಯಾಗ್ನೆಟ್ ಮೇಲೆ ಹಾಕಿಲ್ಲ, ಅಯಸ್ಕಾಂತ ಮೇಲೆ ನೀವು ಹಾಕಿಲ್ಲ. ಅಯಸ್ಕಾಂತ ಒಂದು ಕಡ್ಡಿ ಥರ ಕೆಳಗಡೆ ಇಟ್ಟಿದ್ವಿ, ಅದ್ರ ಮೇಲೆ ಪೇಪರ್ ಇಟ್ಟಿದ್ವಿ, ವೈಟ್ ಪೇಪರ್ ಮೇಲೆ ಈ ಸಣ್ಣ ಸಣ್ಣ ತುಂಡುಗಳಾಗಿರುವಂಥ ಒಂದು ಕಬ್ಬಿನ ಅಂಶಗಳು ಇಟ್ಟಿದ್ವಿ. ಅದು ಸ್ವಲ್ಪ ಒಂದು ಇಷ್ಟಿಷ್ಟು ದಪ್ಪದಾಗಿ ಒಂದು ಸ್ವಲ್ಪ ಆ ಸಣ್ಣ ಸಣ್ಣ ತುಂಡುಗಳು ಹಾಕಿದರೆ ಅವೆಲ್ಲ ಏನಾಗುತ್ತೆ ಗೊತ್ತಾ, ಕೆಳಗಡೆ ಮ್ಯಾಗ್ನೆಟ್ ಹೇಗಿದೆಯೋ ಶೇಪು, ಅದರ ರೂಪ ಏನಿದೆಯೋ ಅದೇ ರೂಪದಲ್ಲಿ ಒಂದು ಅಮೆರಿಕ ಅಂತಂದರೆ ಅದೇ ರೂಪದಲ್ಲಿ ಫಾರ್ಮ್ ಆಗ್ಬಿಡ್ತದೆ. ನೋಡಿ, ಕೆಳಗಡೆ ಅಯಸ್ಕಾಂತ ಇದೆ, ಮಧ್ಯದಲ್ಲಿ ಪೇಪರ್ ಇದೆ, ಅದ್ರ ಮೇಲೆ ನಾವು ಹಾಕಿರೋದು ತುಂಡುಗಳು ಏನಾಗ್ತದೆ ಅಂದರೆ ಅದರ ಎಲ್ಲ ತುಂಡುಗಳು ಸೇರಿಕೊಂಡು ಕೆಳಗಡೆ ಇರುವಂಥ ಮ್ಯಾಗ್ನೆಟ್ ಇದೆಲ್ಲ, ಮ್ಯಾಗ್ನೆಟ್ ಥರನೇ ಒಂದೇ ಶೇಪ್, ಸೇಮ್ ಆ ಶೇಪ್ ಹೆಂಗಿದೆ ಅದೇ ಶೇಪಲ್ಲಿ ಬರ್ತದೆ ನೋಡಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಾಗ್ತಾ ಇದೆ ಅಂತಂದರೆ, ಆ ಅಯಸ್ಕಾಂತ, ಆ ಬಾರ್ ಮ್ಯಾಗ್ನೆಟ್ ಅಂತ ಹೇಳ್ತೀವಲ್ಲ, ಇದು ಸೈನ್ಸ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೂ ಓಕೆ, ಅಯಸ್ಕಾಂತ ಅಂತ ತಗೊಳ್ಳಿ, ಅಯಸ್ಕಾಂತ ಕಡ್ಡಿ. ಸೊ ಅಯಸ್ಕಾಂತದಿಂದ ಓಕೆ, ಆ ಮೇಲಿರುವಂಥ ಈ ಕಬ್ಬಿನ ತುಂಡಿಗಳು, ಆ ಕಬ್ಬಿನ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದೆಯಲ್ಲ, ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಓಕೆ, ಸೊ ಅಲ್ಲಿ ಈ ಮಧ್ಯದಲ್ಲಿ ಒಂದು ಈ ಅಯಸ್ಕಾಂತ ಕ್ಷೇತ್ರ ಅಂತ ಹೇಳ್ಬೋದು, ಅಯಸ್ಕಾಂತ ರೇಖೆಗಳಂತ ಹೇಳ್ಬೋದು. ಆ ಅಯಸ್ಕಾಂತ ಕ್ಷೇತ್ರ ಅನ್ನೋದು ಕೆಳಗಿಂದ ಮೇಲೆಕ್ಕೂ ಅದು ಪ್ರವಾಹ ಆಗ್ತಾ ಇರ್ತದೆ. ಅದಕ್ಕೆ ಆ ಪ್ರವಾಹ ಆಗ್ತಾ ಇರೋದಕ್ಕೆ ಆ ಕಬ್ಬಿನ ಅಂಶಗಳು ಒಂದು ರೂಪಕ್ಕೆ ಬಂದಿದೆ. ಆಯ್ತಾ? ಒಂದು ರೂಪಕ್ಕೆ ಆಟೋಮೆಟಿಕ್ ಆಗಿ ಬಂದಿದೆ ಅಂದರೆ ಅಲ್ಲಿ ಅದರ ಕ್ಷೇತ್ರ ಪ್ರಭಾವ ಇದೆ ಅಂತ ಅರ್ಥ. ಆಯ್ತಾ? ಅದು ಇನ್ನೂ ಏನು ಹೇಳ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅಂದರೆ ಕೆಳಗೆ ಅಯಸ್ಕಾಂತ, ಮೇಲಿರೋದು ಕಬ್ಬಿನಾಂಶಗಳು, ಈ ಎರಡು ಮಧ್ಯಗಳಲ್ಲಿ ಒಂದು ಅಯಸ್ಕಾಂತ ಕ್ಷೇತ್ರ ವಲಯ ಫಾರ್ಮ್ ಆಗಿರ್ತದೆ. ಅದು ಕಣ್ಣಿಗೆ ಕಾಣಿಸಲ್ಲ, ಅದು ನೋಡೋಕ್ಕೆ ಮತ್ತೆ ಬೇರೆ ಮೆಜರ್ಮೆಂಟ್ಸ್ ಇದೆ, ಬೇರೆ ಬೇರೆ ಪರಿಕರಗಳಿದೆ, ಅದು ನಾವು ಕಣ್ಣಿಗೆ ನೋಡೋಕ್ಕಾಗಲ್ಲ. ಬಟ್ ಖಂಡಿತ ಇಲ್ಲೊಂದು ಅಯಸ್ಕಾಂತ ಕ್ಷೇತ್ರ ಈ ರೀತಿಯಲ್ಲಿ ಸುತ್ತ ಒಂದು ಕ್ಷೇತ್ರ ಫಾರ್ಮ್ ಆಗಿರ್ತದೆ. ಒಂಥರ ಅದೇನಂತ ಹೇಳ್ತಿದ್ರೆ ಅಯಸ್ಕಾಂತ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಲೈನ್ಸ್ ಅಂತ ಹೇಳ್ತೀವಿ ನಾವು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ, ಅಯಸ್ಕಾಂತ ಕ್ಷೇತ್ರ ಅಂತ ಕರಿತೀವಿ ನಾವು. ಅದು ಆ ಅಯಸ್ಕಾಂತ ಸುತ್ತು ಈ ತುಂಡುಗಳು ಸೇರಿಸ್ಕೊಂಡು ಒಂದು ರೀತಿಯಲ್ಲಿ ಸುತ್ತು ಒಂದು ಅಯಸ್ಕಾಂತ ಕ್ಷೇತ್ರ ಆಗಿರ್ತದೆ. ಆಯ್ತಾ? ಸೊ ಈ ಅಯಸ್ಕಾಂತ ಕ್ಷೇತ್ರ ಒಳಗಡೆ ಆ ಕ್ಷೇತ್ರ ಅಂದರೆ ಈ ಅಯಸ್ಕಾಂತಕ್ಕೆ ಒಂದು ಪ್ರಭಾವಲಿ ಅಂತ ಇಟ್ಕೊಳ್ಳಿ. ಅಯಸ್ಕಾಂತ ಸುತ್ತು ಇರುವಂಥ ಪ್ರಭಾವಲಿ ಅಂತ ಇಟ್ಕೊಳ್ಳೋಣ. ಆ ಪ್ರಭಾವಲಿ ಒಳಗಡೆ ಏನೇನು ಕಬ್ಬಿನ ಅಂಶಗಳಿದೆಯೋ ಅದೆಲ್ಲ ಆಕರ್ಷಣೆಗೆ ಗುರಿ ಆಗತ್ತೆ. ಆಯ್ತಾ? ಆ ಪ್ರಭಾವಲಿಗೆ ಹಾಗೂ ಆ ಕಡೆ ಇರುವಂಥ ಏನೇ ಕಬ್ಬಿನಾಂಶ ಇಟ್ಟಿದ್ರು ಅದು ಮತ್ತೆ ಹತ್ರ ಬರೋದಿಲ್ಲ, ಆಕರ್ಷಣೆಗೆ ಲೋನ್ ಆಗೋದೇ ಇಲ್ಲ ಅಲ್ವಾ? ಯಾಕಂದರೆ ಪ್ರತಿಯೊಂದಕ್ಕೂ ಅಂದರೆ ಈ ಮ್ಯಾಗ್ನೆಟ್ಗೆ, ಅಯಸ್ಕಾಂತಕ್ಕೆ ಒಂದು ಪ್ರಭಾವ ಇದೆ. ಎಷ್ಟು? ಅಲ್ಲಿಂದ 1 ಸೆಂಟಿಮೀಟರ್ ಇರ್ಬೋದು, 2 ಸೆಂಟಿಮೀಟರ್ ಇರ್ಬೋದು. ಅದಾದಮೇಲೆ ಪ್ರಭಾವ 0 ಆಗುತ್ತೆ. ಅಷ್ಟುವರೆಗೂ ಪ್ರಭಾವ ಇದೆಯಲ್ಲ, ಆ ಪ್ರಭಾವನ ಏನಂತ ಕರಿತೀವಿ? ಅಯಸ್ಕಾಂತ ಕ್ಷೇತ್ರ ಅಂತ ಕರಿತೀವಿ ನಾವು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಈಗ ನಮ್ಮ ದೇಹದಲ್ಲಿ ಏನಾಗತ್ತಂದ್ರೆ, ನಮ್ಮ ದೇಹದಲ್ಲಿ
ಈ ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆಗ್ತದಲ್ಲ, ನಾನು ಹೇಳಿದಲ್ಲ, ಎಲೆಕ್ಟ್ರಿಕಲ್ ಕರೆಂಟ್ ಮೇಲೆಯಿಂದ ಕೆಳಗೆ, ಆ, ಮೇಲೆಯಿಂದ ಕೆಳಗೆ ಫ್ಲೋ ಆಗ್ತಾನೆ ಇರ್ತದಲ್ಲ, ಅವಾಗ ನಮ್ಮ ಸುತ್ತಲೂ ಸಹ ಏನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇರ್ತದೆ. ಆಯ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ನಮ್ಮ ಸುತ್ತು, ನಮ್ಮ ದೇಹ ಸುತ್ತು ಏನಾಗುತ್ತೆ, ಒಂದು ಅಯಸ್ಕಾಂತ ಕ್ಷೇತ್ರ ಉತ್ಪನ್ನ ಆಗ್ತಾನೆ ಇರ್ತದೆ. ಆಯ್ತಾ? ಸೊ ಈ ಅಯಸ್ಕಾಂತ ಕ್ಷೇತ್ರ ಎಷ್ಟುವರೆಗೆ ಇರುತ್ತೆ ಅಂದ್ರೆ, ನಮ್ಮ ದೇಹದಿಂದ ನಮ್ಮ ದೇಹದಿಂದ ಬಹುಶಃ ಅಂತ ಹೇಳ್ಬೇಕಂದ್ರೆ ಒಂದು 0.3 ಸೆಂಟಿಮೀಟರ್ಸ್, ಅಲ್ಲಿಂದ ಒಂದು 6 ಇಂಚಸ್. 6 ಇಂಚಸ್ ಅಂದರೆ ಹತ್ರ ಹತ್ರ 30 ಸೆಂಟಿಮೀಟರ್ಸ್. ಓಕೆ, 0.3 ಸೆಂಟಿಮೀಟರ್ಸ್ ಟು ಒಂದು 6 ಇಂಚಸ್ವರೆಗೂ ಪ್ರಭಾವ ಇರ್ತದೆ. ಅಂದರೆ ಆ ಒಳಗಡೆ ಇರುವಂಥ ಕರೆಂಟ್ ಮೇಲೆ ಡಿಪೆಂಡ್ ಆಗಿ, ನಮ್ಮ ಮನೋಸ್ಥಿತಿ ಮೇಲೆ ಡಿಪೆಂಡ್ ಆಗಿ, ನಾವು ಆರೋಗ್ಯವಂತವಾಗಿದ್ದರೆ ಆ ಕ್ಷೇತ್ರನೂ ತುಂಬ ಪ್ರಭಾವ ಇರ್ತದೆ. ಆಯ್ತಾ? ನಮ್ಮಲ್ಲಿ ಅನಾರೋಗ್ಯ ಇದೆ, ಆಯ್ತಾ, ಏನೋ ಆಕ್ಸಿಡೆಂಟ್ ಆಗಿದೆ, ಅನಾರೋಗ್ಯ, ನಾವು ಬೆಡ್ ರಿಡನ್ ಆಗಿದ್ವಿ, ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಜಾಸ್ತಿ ನೆಗೆಟಿವ್ ಥಿಂಕಿಂಗ್ ಇದೆ, ಬಾಧೆ ಇದೆ, ದುಃಖ ಇದೆ, ಅವಾಗ ನಿಮ್ಮ ಆ ಕ್ಷೇತ್ರ 0.3 ಸೆಂಟಿಮೀಟರ್ಸ್ ಅಂತ ಹೇಳಿದಲ್ಲ, ಅಷ್ಟೇ ಇರುತ್ತೆ, ಇಲ್ಲಾಂದ್ರೆ ಇನ್ನೂ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ನಿಮ್ಮ ದೇಹಕ್ಕೆ ಅಂಟ್ಕೊಂಡಿರ್ತದೆ. ಯಾವಾಗ ನೀವು ಆರೋಗ್ಯವಂತವಾಗಿರ್ತೀರೋ ಆ ಕ್ಷೇತ್ರ ತುಂಬಾ ದೂರ ಹೋಗುತ್ತೆ. ಆಯ್ತಾ? ಸೊ ತುಂಬಾ ದೂರ ಹೋಗುತ್ತೆ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಈ ಅಂದ್ರೆ ಆರ ಅಂದ್ರೆ ಇದೇ ಆರ ಅಂದ್ರೆ ಇದೆ. ಆಯ್ತಾ? ಆದ್ರೆ ಆರ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್ಸ್ ಇದೆ, ಅದು ಆಮೇಲೆ ನೆಕ್ಸ್ಟ್ ಚಾಪ್ಟರ್ ನಾನು ಹೇಳ್ತೀನಿ. ಎಥ್ರಿಕ್ ಎಥ್ರಿಕ್ ಪೊರೆ, ಇಲ್ಲ ಎಥ್ರಿಕ್ ಲೇಯರ್, ಇಲ್ಲ ಎಥ್ರಿಕ್ ಬಾಡಿ, ಇಲ್ಲ ಪ್ರಾಣಮಯ ಕೋಶ, ಇಲ್ಲ ಕಾಂತಿ ಶರೀರ, ಅಂದ್ರೆ ಅನೇಕ ಪದಗಳಿದೆ ಇದಕ್ಕೆ. ಆಯ್ತಾ? ಪ್ರಾಣಮಯ ಕೋಶ, ಕಾಂತಿ ಶರೀರ, ಹ್ಮ್ ಅನೇಕ ಪದಗಳಿದೆ. ಸೊ ಈ ಶರೀರ ಇದೆಲ್ಲ, ಇದು 0.3 ಸೆಂಟಿಮೀಟರ್ ಅಂದ್ರೆ 1 ಇಂಚಲ್ಲಿ, 1 ಇಂಚ್ ಅನ್ಕೊಂಡ್ರೆ, ಇಂಚಲ್ಲಿ ಒಂದು 1/8 ಅನ್ಕೊಳ್ಳಿ. ಅಷ್ಟು ಕನಿಷ್ಠ ಪಕ್ಷದಲ್ಲಿ ಎಷ್ಟಿರುತ್ತೆ, ಅದು ಇಲ್ಲ ಅಂದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಆಯ್ತಾ? ಮಿನಿಮಮ್ ಅದು ಸ್ವಲ್ಪ ಮಿನಿಮಮ್ ಆಗಿ ಅಷ್ಟಿರುತ್ತೆ ಪ್ರತಿಯೊಬ್ಬರಿಗೆ. ಅದು ಆರೋಗ್ಯವಂತ ಆದ್ರೆ ಅಲ್ಲಿಂದ ಹೆಚ್ಚಾಗ್ತಾ ಹೋಗ್ತದೆ ಅಂತ. ಎಕ್ಸ್ಪ್ಯಾಂಡ್ ಅಂದ್ರೆ ದೂರ ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತದೆ. ಆಯ್ತಾ? ಎಷ್ಟುವರೆಗೆ ಅಂದ್ರೆ ಆಲ್ಮೋಸ್ಟ್ 6 ಇಂಚಸ್ವರೆಗೆ ಹೋಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಆ ಸುತ್ತು ಇರುವಂತದೆ, ಈ ಲೇಯರ್ ತರ ಒಂಥರ. ಇದು ಸೇಪ್ ಹೆಂಗಿರುತ್ತೆ ಗೊತ್ತಾ? ನಿಮ್ಮ ದೇಹ ಯಾವ ರೂಪದಲ್ಲಿದೆ ಅದೇ ರೂಪದಲ್ಲಿ ಇರ್ತದೆ. ಎಥ್ರಿಕ್ ಬಾಡಿ, ಎಥ್ರಿಕ್ ಬಾಡಿ ಅಂತ ಕರಿತೀವಲ್ಲ ನಾವು, ಅದನ್ನು ಪ್ರಾಣಮಯ ಕೋಶ ಅಂತ ಕರಿತೀವಿ. ಆಯ್ತಾ? ಎಲ್ಲಿಂದ ಬಂತು ಇದಂತಂದ್ರೆ, ನಿಮ್ಮಲ್ಲಿ ಜೀವಶಕ್ತಿ ಇದ್ರೇನೆ ಎಥ್ರಿಕ್ ಬಾಡಿ ಇರೋದು. ನಿಮ್ಮಲ್ಲಿ ಜೀವಶಕ್ತಿ ಹುಟ್ಟೋಗಿದ್ರೆ, ಆತ್ಮ ನಿಮ್ಮಿಂದ ಆಚೆ ಕಡೆ ಹೋಗ್ಬಿಟ್ರೆ, ಅಂದ್ರೆ ಏನು, ಸಾವು ಬಂದ್ರೆ, ಅವಾಗ ಎಥ್ರಿಕ್ ಬಾಡಿ ಏನಾಗುತ್ತೆ ಗೊತ್ತಾ? ಸಡನ್ ಆಗಿ ಜೀರೋ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಎಥ್ರಿಕ್ ಬಾಡಿ ಸಡನ್ ಆಗಿ ಜೀರೋ ಆಗಲ್ಲ, ನಿಧಾನವಾಗಿ ಹಂತವಾಗಿ ಅದು ಡಸ್ಟ್ ತರ ಒಂಥರ ಪಾರ್ಟ್ಸ್ ಡಸ್ಟ್ ತರ ಅದು ಈ ಶೂನ್ಯದಲ್ಲಿ ಮಿಕ್ಸ್ ಹೋಗ್ಬಿಡ್ತದೆ. ಆಯ್ತಾ? ಅದು ಅದು ಅದನ್ನು ಆ ರೀತಿಯಲ್ಲೇ ಅದು ಆಗೋದು ಒಂದೇ ಸರಿ. ಅಂದ್ರೆ ನಿಮ್ಮ ದೇಹ ಒಳಗಡೆ ಈ ವಿದ್ಯುತ್ ಶಕ್ತಿ ಅಂದ್ರೆ ಏನು? ವಿದ್ಯುತ್ ಶಕ್ತಿ ಅಂದ್ರೆ ನಾವು ಭೌತಿಕವಾಗಿ ವಿದ್ಯುತ್ ಶಕ್ತಿ ಅಂತ ಕರಿತಾ ಇರ್ತೀವಿ, ಮತ್ತೆ ಆಧ್ಯಾತ್ಮಿಕವಾಗಿ ಏನಂತ ಕರಿತೀವಿ? ಪ್ರಾಣಶಕ್ತಿ ಅಂತ ಕರಿತೀವಿ. ಆ ಪ್ರಾಣಶಕ್ತಿ ಅನ್ನೋದು ಆ ಪ್ರಾಣಶಕ್ತಿ ಅನ್ನೋದು ಈ ಎಥ್ರಿಕ್ ಬಾಡಿ ಒಳಗಡೆ ಇರೋದು. ಎಥ್ರಿಕ್ ಬಾಡಿ ಅಂದ್ರೆ ಪ್ರಾಣಶಕ್ತಿನೇ, ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಎಲ್ಲ ನಾಡಿಗಳು ಈ ಎಥ್ರಿಕ್ ಅಲ್ಲಿ ಇರೋದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಮುಂಚೆ ನೀವು ಕೇಳಿದ್ರೆ ಈ ಸಬ್ಜೆಕ್ಟ್ ಅರ್ಥ ಆಗಿರ್ಬೋದು, ಇಲ್ಲ ಅಂದ್ರೂ ಹೊಸ ಕೇಳ್ಕೊಂಡ್ರು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫಿಸಿಕಲ್ ಬಾಡಿ ಅಂದ್ರೆ ಈ ಪ್ರಾಣ ಅಂದ್ರೆ ಭೌತಿಕ ದೇಹ ಇದೆಲ್ಲ, ಭೌತಿಕ ದೇಹಕ್ಕೆ ಅಂಟ್ಕೊಂಡು ಅದಕ್ಕೂ ಕ್ಲೋಸೆಸ್ಟ್ ಆಗಿ ತುಂಬಾ ಹತ್ರವಾಗಿರುವಂತ ದೇಹ ಈ ಎಥ್ರಿಕ್ ಪದಾರ್ಥ, ಇಲ್ಲಾಂದ್ರೆ ಎಥ್ರಿಕ್ ಶರೀರ, ಇಲ್ಲಾಂದ್ರೆ ಪ್ರಾಣಮಯ ಕೋಶ. ಇದ್ರ ಒಳಗಡೆ ಎಲ್ಲಾ ನಾಡಿಗಳಿರೋದು, ನಂಬರ್ 1. ಇದ್ರ ಒಳಗಡೆ ಎಲ್ಲಾ ಚಕ್ರಗಳಿರೋದು, ನಂಬರ್ 2. ಆಯ್ತಾ? ಇವೆಲ್ಲ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಆಯ್ತಾ? ಸೊ ಇನ್ನು ಇದನ್ನು ಯಾವ ರೀತಿಯಲ್ಲಿ ನೋಡ್ಬೋದು ಅಂದ್ರೆ, ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಈಗ ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಮಳೆ ಬರ್ತಾ ಇದೆ ಅಂದ್ರೆ ನೀವು ನೋಡ್ಬೋದು, ಹಳ್ಳಿಗಳಲ್ಲಿ 2 ಪೋಲ್ಸ್, ಎಲೆಕ್ಟ್ರಿಕಲ್ ಪೋಲ್ಸ್ ಇದೆಯಲ್ಲ, ಈ 2 ಪೋಲ್ಸ್ ಮಧ್ಯದಲ್ಲಿ ವೈರ್ಸ್ ಹಾಕಿರ್ತಾರೆ. ವೈರ್ಸ್, ಆಯ್ತಾ, ಅಲ್ಯೂಮಿನಿಯಂ ವೈರ್ಸ್ ಅಂತ ಇಟ್ಕೊಳ್ಳೋಣ. ಆ ವೈರ್ಸ್ ಹೋಗ್ತಾ ಇರುವಾಗ ಒಂದು ವೈರಿಂದ ಇನ್ನೊಂದು ವೈರ್ಗೆ
ಚೆನ್ನಾಗಿ ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇದೆ, ಇಲ್ಲಾಂದ್ರೆ ಚಳಿಗಾಲ ಅಂತ ಇಟ್ಕೊಳ್ಳಿ. ಆ ಮಂಚು ಇದೆಯಲ್ಲ, ಆ ಮಂಚು ಇದೆಯಲ್ಲ, ಅದರಿಂದ ಏನಾಗತ್ತೆ ಗೊತ್ತಾ, ಒಂದು ಲೈನಿಂದ ಇನ್ನೊಂದು ಲೈನ್ ಮಧ್ಯದಲ್ಲಿ ಬ್ಲೂ ಆಗಿ ಕಾಣಿಸ್ತಾ ಇರ್ತದೆ. ಒಂಥರ ಶಾರ್ಟ್ ಶಾರ್ಟ್ ತರ ಕಾಣಿಸ್ತಾ ಇರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಆಯ್ತಾ? ಇದೇನಾಗತ್ತಂದ್ರೆ ಆ ಬ್ಲೂ ಆಗಿ ಕಾಣಿಸ್ತಾ ಇರ್ತದೆ ನೋಡಿ, ಅದೇನಾಗುತ್ತೆ ಒಂದೊಂದ್ಸರಿ ಈ ಲೈನ್ ಇಂದ ಈ ಲೈನ್ ಶಾರ್ಟ್ ಮಾಡ್ಬಿಡ್ತದೆ. ಇಡೀ ವಿಲೇಜ್ಗೆ, ಆ ಹಳ್ಳಿಗೆ ಪವರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಮನೆಗಳಲ್ಲಿ ಪವರ್ ಹೋಗ್ಬಿಡ್ತದೆ. ನೋಡಿದ್ರಾ? ಅಂದ್ರೆ ಈ ಲೈನ್ ನಾನು ಜಾಯಿನ್ ಮಾಡಿಲ್ಲ. ಹೇಗಾಯ್ತು ಅದು? ಇಲ್ಲಿಂದ ಈ ಅಂದ್ರೆ ಅಲ್ಲಿ ತುಂಬಾ ಚಳಿ ಇದೆ, ವಾತಾವರಣದಲ್ಲಿ ತುಂಬಾ ತೇವ ಜಾಸ್ತಿ ಇದೆ, ಮಳೆ ಬರ್ತಾ ಇದೆ. ಅಲ್ಲೇನಾಗ್ತದೆ ಅಂದ್ರೆ ಒಂದು ವೈರಲ್ಲಿ ಹೋಗ್ತಾ ಇರುವಂತ ಎಲೆಕ್ಟ್ರಿಕಲ್ ಕರೆಂಟ್ ಇಂದ ಅದರ ಸುತ್ತ ಇರುವಂತ ಪ್ರಭಾವ, ಆ ಸುತ್ತ ಇರುವಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗಿ ಇನ್ನೊಂದು ವೈರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಆಯ್ತಾ, ಎರಡು ವೈರ್ಗಳು ಹೋಗ್ತಾ ಇದೆ. ಒಂದು ವೈರಲ್ಲಿ ಒಂದು ವೈರಲ್ಲಿ ಕರೆಂಟ್ ಹೋಗ್ತಾ ಇದೆ, ಇನ್ನೊಂದು ವೈರಲ್ಲಿ ಕರೆಂಟ್ ಹೋಗ್ತಾ ಇದೆ. ಎರಡೂ ಸುತ್ತು ಏನ್ ಫಾರ್ಮ್ ಆಗತ್ತೆ, ಏನ್ ವ್ಯವಸ್ಥೆ ಆಗತ್ತೆ, ಈ ಅಯಸ್ಕಾಂತ ಕ್ಷೇತ್ರ ಆಗತ್ತೆ. ಈಗಾಗಲೇ ನಾವು ಹೇಳ್ಕೊಂಡಿದ್ವಲ್ಲ, ಆ ರೀತಿಯಲ್ಲಿ ಅವಾಗ ಎರಡು ವೈರ್ಗಳ ಅಯಸ್ಕಾಂತ ಕ್ಷೇತ್ರಗಳು ಒಂದ್ರ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಆಗಿ ಅಲ್ಲೇನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಒಂಥರ ಮಧ್ಯದಲ್ಲಿ ಅದು ಕ್ರಿಯೇಟ್ ಆಗತ್ತಲ್ಲ, ಅದು ಸೃಷ್ಟಿ ಆಗತ್ತಲ್ಲ, ಅದನ್ನು ನಾವು ಕರೋನಾ ಅಂತ ಕರಿತೀವಿ. ಏನಂತ ಕರಿತೀವಿ? ಕರೋನಾ. ಸೊ ಈ ಕರೋನಾದಿಂದ ಲೈನ್ ಶಾರ್ಟ್ ಆಗಿ ಪವರ್ ಸಪ್ಲೈ ಹೋಗ್ಬಿಡ್ತದೆ. ಇದು ಇದು ಆಕ್ಚುಲಿ ಇದೇನಂತಂದ್ರೆ ಇದೇ ಎಥ್ರಿಕ್ ಅನ್ನೋದು. ಒಂಥರ ಎಥ್ರಿಕ್ ಅಂದ್ರೆ ಆ ಬ್ಲೂ ಬ್ಲೂ ಕಲರ್ ಆಗಿ ಕಾಣಿಸ್ತಾ ಇರ್ತದೆ. ಆಯ್ತಾ? ಇದು ನೀವು ಖಂಡಿತ ವಿಲೇಜ್ ಅಲ್ಲಿ ನೋಡ್ಬೋದು. ಆಯ್ತಾ? ಆಮೇಲೆ ಇನ್ನೊಂದೇನಂದ್ರೆ ಕರೆಂಟ್ ಬಗ್ಗೆ ಇನ್ ಸ್ವಲ್ಪ ಹೇಳ್ಬೇಕಂದ್ರೆ, ಒಂದು ವೈರಲ್ಲಿ ಎರಡು ತರ ಕರೆಂಟ್ ಇದೆ. ಅದು ಸೈನ್ಸ್ ಸ್ಟೂಡೆಂಟ್ಸ್ಗಳು ಅರ್ಥ ಆಗತ್ತೆ. ಡಿ ಸಿ ಕರೆಂಟ್ ಅಂತವೆ, ಎ ಸಿ ಕರೆಂಟ್ ಅಂತೀವಿ ನಾವು. ಡಿ ಸಿ ಕರೆಂಟ್ ಅಂದ್ರೆ ಕರೆಂಟ್ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ತದೆ, ಎಲ್ಲಿ ಅದು ಈ ತರ ವೇವ್ಸ್ ತರ, ತರಂಗಗಳ ತರ ಇರಲ್ಲ. ಆಯ್ತಾ? ಸೊ ಆ ಸ್ಟ್ರೈಟ್ ಕರೆಂಟ್ ಹೋಗುವಾಗ ಆ ವೈರ್ ಸುತ್ತು ಈ ಅಯಸ್ಕಾಂತ ಕ್ಷೇತ್ರ ಅಲ್ಲಿನೂ ಸಹ ಉತ್ಪನ್ನ ಆಗತ್ತೆ. ಆ ಉತ್ಪನ್ನ ಆಗಿರುವಂತ ಅಯಸ್ಕಾಂತ ಕ್ಷೇತ್ರ ಹೇಗಿರುತ್ತೆ ಅಂತಂದ್ರೆ ಸ್ಥಿರವಾಗಿರತ್ತೆ, ಸ್ಟ್ಯಾಟಿಕ್. ಅಂದ್ರೆ ಅದು ಚೇಂಜ್ ಆಗೋದಿಲ್ಲ, ಕಮ್ಮಿ ಆಗೋದು, ಕಮ್ಮಿ ಆಗೋದು, ಆ ಥರ ಇರೋದಿಲ್ಲ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ವೈರ್ ತಗೊಳ್ಳಿ. ಆ ವೈರಲ್ಲಿ ನಾನು ಎ ಸಿ ಕರೆಂಟ್ ಕಲಿಸ್ತೀನಿ. ಎ ಸಿ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್. ಈ ಆಲ್ಟರ್ನೇಟಿಂಗ್ ಕರೆಂಟ್ ಹೆಂಗಿರ್ತದೆ ಗೊತ್ತಾ? ಈ ತರ ವೇವ್ಸ್ ಅಂದ್ರೆ ತರಂಗಗಳು, ಮೇಲೆ ಕೆಳಗೆ ನೀವು ನೋಡಿರ್ಬೋದಲ್ಲ. ನಾವು ಅದನ್ನ ಈ ಸಿ ಜಿ ತೆಗೆಯುವಾಗ, ಅಂದ್ರೆ ಹೃದಯಕ್ಕೆ ಒಂದು ಚಿತ್ರ ತೆಗೆದಾರಲ್ಲ, ಸೊ ಹೃದಯ ಒಳಗಡೆ ಹೇಗೆ ತರಂಗಗಳು ನಡೀತಾ ಇದೆ ಅಂತ. ಸೊ ಈ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್, ಇ ಸಿ ಜಿ ಅಂತ ಹೇಳ್ತೀವಲ್ಲ, ಆ ತರಂಗಗಳು ಹೇಗಿರುತ್ತೆ, ಆ ವೇವ್ಸ್ ಆ ರೀತಿಯಲ್ಲಿ. ಸೊ ಮೇಲೆ ಕೆಳಗೆ ಆ ರೀತಿಯಲ್ಲಿ ಹೋದ್ರೆ ಈ ಕರೆಂಟ್ ಅನ್ನು ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ. ಆಯ್ತಾ? ಸೊ ಅದು ಹೋಗುವಾಗ ಆ ವೈರ್ ಸುತ್ತು ಏನಾಗುತ್ತೆ ಗೊತ್ತಾ? ಆ ವೈರ್ ಸುತ್ತು ಏನಾಗತ್ತಂದ್ರೆ, ಸುತ್ತು ಅಲ್ಲಿ ಉತ್ಪನ್ನ ಆಗ್ತಾ ಇರೋಂಥ ಆ ವಿದ್ಯುತ್ ಆ ಅಯಸ್ಕಾಂತ ಕ್ಷೇತ್ರ ಹೇಗಿರುತ್ತೆ ಅಂದ್ರೆ, ಅದನ್ನು ಆ ಅಯಸ್ಕಾಂತ ಕ್ಷೇತ್ರವೂ ಸಹ ಸೊ ಹೆಚ್ಚಾಗೋದು ಕಮ್ಮಿ ಆಗೋದು ಆ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಓಕೆ? ಅಂದ್ರೆ ಆ ಅಯಸ್ಕಾಂತ ಕ್ಷೇತ್ರದಲ್ಲಿ ಸಹ ಖಂಡಿತ ಅಲ್ಲಿ ಏನಾಗತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತ ಅವಕಾಶ ಇದೆ. ಸೊ ಎರಡು ತರ ಕರೆಂಟ್ಗಳು ಇರುತ್ತೆ. ಸೊ ಈ ಪ್ರಪಂಚದಲ್ಲಿ ಎರಡು ತರ ಕರೆಂಟ್ಗಳು ಇರೋದು. ಆಯ್ತಾ? ಆಗ್ಲಿ. ಸೊ ಇಲ್ಲಿ ನಾವು ನೋಡಿದ್ವಲ್ಲ, ಈಗೇನಾಯ್ತು, ಒಂದು ಈ ರೀತಿಯಲ್ಲಿ ವಿಲೇಜ್ ಅಲ್ಲಿ ಸಹ ನಾವು ಅದು ನೋಡಬಹುದು. ಅಂದ್ರೆ ಈ ತರ ಅಂದ್ರೆ ಎರಡು ವೈರ್ಗಳ ಮಧ್ಯದಲ್ಲಿ ಆ ನೀಲಿ ಬಣ್ಣ ಇರುವಂತ ಒಂದು ಇಂದ್ರಧನುಸ್ ತರ ಇಂದ್ರಧನುಸ್ ನಾವು ಹೇಗೆ ಆಕಾಶದಲ್ಲಿ ನೋಡ್ತೀವಲ್ಲ, ಆ ರೀತಿಯಲ್ಲಿ ಒಂದು ಆ ನೀಲಿ ಬಣ್ಣದಲ್ಲಿ ಒಂದು ಲೇಯರ್ ಫಾರ್ಮ್ ಆಗಿ ಎರಡು ವೈರ್ಗಳು ಸಹ ಶಾರ್ಟ್ ಆಗುವಂತ ಅವಕಾಶ ಇದೆ. ಆಯ್ತಾ? ಸೊ ಅದನ್ನೇ ನಾವು ಎತ್ರಿಕ್ ಅಂತ ಅರ್ಥ ಮಾಡ್ಕೋಬಹುದು. ಏನಂತ ಅರ್ಥ ಮಾಡ್ಕೋಬಹುದು? ಎತ್ರಿಕ್ ಅಂತ ಅರ್ಥ ಮಾಡ್ಕೋಬಹುದು. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಎತ್ರಿಕ್ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಂದ್ರೆ, ಈಗ ಯಾರನ್ನ ವ್ಯಕ್ತಿ ಕೂತ್ಕೊಂಡಿರ್ತಾರೆ, ಫಾರ್ ಎಕ್ಸಾಂಪಲ್, ನೀವು ಅವ್ರಿಗೆ ಒಂದು ವ್ಯಕ್ತಿಗೆ ಹತ್ರ ಹೋಗ್ತಾ ಇರುವಾಗ ನಿಮಗೆ ಸರಿಗೆ ಅನ್ಸಲ್ಲ. ಒಂದು ವ್ಯಕ್ತಿಗೆ ಹತ್ರ ಹೋಗ್ತಾ ಇರುವಾಗ ಇನ್ನೂ ಅವನು ಟಚ್ ಮಾಡಿಲ್ಲ ನೀವು, ಆದ್ರೆ ಅವ್ರಿಗೆ ಹತ್ರ ಹೋಗುವಾಗ ನಿಮ್ಗೆ ಇಷ್ಟ ಆಗೋದಿಲ್ಲ.
ಸಮಥಿಂಗ್ ನಿಮ್ಗೆ ಒಂಥರ ಫೀಲಿಂಗ್ ಒಂಥರ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ಅವರ ಅವರ ಕ್ಷೇತ್ರ, ಅವರ ಸುತ್ತಿರುವಂತ ಆರ, ಅವ್ರ ಸುತ್ತಿರುವಂತ ಎಥರಿಕ್ ಬಾಡಿ, ಅದರ ಒಳಗಡೆ ನೀವು ಹೋದ್ಮೇಲೆ ನಿಮ್ಗೆ ಪ್ರಭಾವ ಆಗತ್ತೆ. ಆಯ್ತಾ? ಅದಕ್ಕೆ ಈಗ ಒಂದು ಸ್ವಾಮೀಜಿ ಇದಾರೆ ಅಂತ ಇಟ್ಕೊಳ್ಳಿ, ಒಂದು ಮಾಸ್ಟರ್. ಮಾಸ್ಟರ್ ಸುತ್ತು ತುಂಬಾ ತುಂಬಾ ಜನ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಹೇಗೆ ಆ ಥರ ಒಂಥರ ಶಾಂತಿ, ಕರುಣ, ಇಲ್ಲಾಂದ್ರೆ ಶಾಂತಿ, ಪ್ರೇಮ, ಇಲ್ಲಾಂದ್ರೆ ಆ, ಒಂಥರ ನೆಮ್ಮದಿ, ಪ್ರಶಾಂತತೆ, ಹ್ಮ್ ಮನಸ್ಸು ಶೂನ್ಯ ಆಗೋದು ಆಟೋಮೆಟಿಕ್. ಏಕೆ ಅಂತಂದ್ರೆ ಆ ಮಾಸ್ಟರ್ ಸುತ್ತಿರುವಂತ ಪ್ರಭಾವ ರೀ. ಆ ಮಾಸ್ಟರ್ ಸುತ್ತಿರುವಂತ ಒಂದು ಕ್ಷೇತ್ರ, ಅಯಸ್ಕಾಂತ ಕ್ಷೇತ್ರ ಇದೆಯಲ್ಲ, ಅದು ನಿಮ್ಮನ್ನು ಪ್ರಭಾವ ಮಾಡುತ್ತೆ, ನಿಮ್ಮ ಮೇಲೆ ಕೆಲಸ ಮಾಡುತ್ತೆ ನೇರವಾಗಿ. ಇದನ್ನು ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಆಯ್ತಾ? ಇನ್ನೊಂದು ನೋಡೋಣ. ಇನ್ನೊಂದು ಫಾರ್ ಎಕ್ಸಾಂಪಲ್, ನಾವು ಕೂತ್ಕೊಂಡಿರ್ತೀವಿ, ಹಿಂದ್ಗಡೆಯಿಂದ ಒಂದು ಪರ್ಸನ್ ಬರ್ತಾರೆ, ಒಂದು ವ್ಯಕ್ತಿ ಬರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ನಿಮ್ಮನ್ನು ಟಚ್ ಮಾಡಿಲ್ಲ ಇನ್ನೂ. ಆಯ್ತಾ? ಟಚ್ ಮಾಡಿಲ್ಲ. ದೂರದಿಂದನೇ ದೂರದಿಂದನೇ ನಿಮ್ಗೆ ಗೊತ್ತಾಗತ್ತೆ ಅವರು ಬರ್ತಾ ಇದ್ದಾರೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಇದು ಹೇಗೆ ಅಂತಂದ್ರೆ, ಅವ್ರು ಯಾವಾಗ ನಿಮ್ಮ ಕ್ಷೇತ್ರ ಒಳಗಡೆ ಪ್ರವೇಶ ಮಾಡಿದ್ರೋ ನಿಮಗೆ ಖಂಡಿತ ಅದು ಸೆನ್ಸೇಷನ್ ನಿಮ್ಮ ಒಳಗಡೆ ಆಗುತ್ತೆ. ಆಯ್ತಾ? ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ಎಲ್ಲ ನೋಡ್ತಾ ಇರ್ತೀವಿ. ಆಯ್ತಾ? ಅಂದ್ರೆ ಈ ಎಲೆಕ್ಟ್ರಿಕಲ್ ಕರೆಂಟ್ ನಮ್ಮಲ್ಲಿ ಪ್ರವಾಹ ಆಗ್ತಾ ಇರ್ತದೆ ನೋಡಿ. ನೋಡಿ, ನಮ್ಮ ಇಡೀ ದೇಹದಲ್ಲಿ ಉದಾಹರಣೆಗೆ ಕೈಗಳಿದೆ ಅಂದ್ರೆ 2 ಕೈಗಳು, ಎಲ್ಲ 10 ಬೆರಳು. ಪ್ರತಿ ಬೆರಳು ಸುತ್ತು ಈ ಬೆರಳು ಒಳಗಡೆ, ಅಫ್ಕೋರ್ಸ್ ಬೆರಳು ಒಳಗಡೆ ಕರೆಂಟ್ ಹೋಗ್ತಾ ಇದೆಯಾ, ಇಲ್ಲಿ ಅಂದ್ರೆ ರಕ್ತ ಹೊರಗಡೆ ಹೋಗ್ತಾ ಇದೆಯಲ್ಲ, ಈ ಬೆರಳು ಸುತ್ತು ಒಂದು ಲೇಯರ್ ತರ ಆಗಿರ್ತದೆ. ಮತ್ತೆ ಈ ಬೆರಳು ಸುತ್ತು, ಬೆರಳು ಹೇಗಿದೆಯೋ ಹಾಗೆ, ರೈಟ್, ಈ ರೀತಿಯಲ್ಲಿ ಹೋಗ್ತದೆ. ಆ ರೀತಿಯಲ್ಲಿ ಎಥರಿಕ್ ಬಾಡಿ ಇರ್ತದೆ. ಅರ್ಥ ಆಯ್ತಾ? ಪ್ರತಿ ಬೆರಳು ಸುತ್ತು ಅದು ನೀಲಿ ಬಣ್ಣ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು. ಅದು ಅಬ್ಸರ್ವ್ ಮಾಡೋ ಎರಡು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನಾನು ಎರಡು ಪ್ರಾಕ್ಟಿಕಲ್ಸ್ ನಾವು ಮಾಡೋಣ ಇವತ್ತು ಕ್ಲಾಸ್ನಲ್ಲಿ. ಆದರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಉದಾಹರಣೆಗೆ ನಿಮ್ಮ ಕೂದಲಿದೆ ಅಂತ ಇಟ್ಕೊಳ್ಳಿ. ಕೂದಲು ಹೇಗಿದೆ? ಕೂದಲು ಅಷ್ಟು ಸಣ್ಣದಾಗಿದೆಯಲ್ಲ, ಅದಕ್ಕೆ ಸುತ್ತೂ ಈ ಎಥರಿಕ್ ಬಾಡಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಕೂದಲು, ಉಗುರು, ಏನೇ ಇರಲಿ, ಅದರ ಸುತ್ತು ಏನಿರ್ತದೆ, ಈ ಎಥ್ರಿಕ್ ಬಾಡಿ ಅದು ಸುತ್ತು ಸಹ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆಯ್ತಾ? ಅಷ್ಟು ಸಣ್ಣ ಪರಿಣಾಮದಲ್ಲಿ ದೇಹದಲ್ಲಿ, ಉದಾಹರಣೆಗೆ ಆ ಯಾರಿಗನ್ನ ಸಪೋಸ್ ಮುಖದ ಮೇಲೆ ಮೊಡವೆ ಇದೆ ಅಂತ ಇಟ್ಕೊಳ್ಳಿ. ಮೊಡವೆ ಈ ಪಿಂಪಲ್ಸ್ ಇರ್ತದಲ್ಲ, ಪಿಂಪಲ್ಸ್ ಮೇಲೇನು ಆ ರೀತಿಯಲ್ಲಿ ಆ ಎಥ್ರಿಕ್ ಬಾಡಿ ಹಾಗೆ ಪ್ರವಾಹ ಆಗತ್ತೆ. ಆ ಪಿಂಪಲ್ ಸುತ್ತೂ ಒಂದು ಎಥ್ರಿಕ್ ಅನ್ನೋದು ಫಾರ್ಮ್ ಆಗತ್ತೆ ಆ ರೀತಿಯಲ್ಲಿ. ಆಯ್ತಾ? ಸೊ ಒಂದು ವ್ಯಕ್ತಿ, ಉದಾಹರಣೆಗೆ ಯಾವುದೋ ಒಂದು ವ್ಯಕ್ತಿ ಅನಾರೋಗ್ಯದಿಂದ ಸಫರ್ ಆಗ್ತದೆ ಅಂತ ಇಟ್ಕೊಳ್ಳಿ. ಅವರ ಎಥ್ರಿಕ್ ಬಾಡಿ ಏನಾಗುತ್ತಂದ್ರೆ ಟೋಟಲಿ ಫಿಸಿಕಲ್ ಬಾಡಿ, ಈ ಭೌತಿಕ ದೇಹಕ್ಕೆ ತುಂಬಾ ಹತ್ರ ಹೋಗುತ್ತೆ, ಅಂಟ್ಕೊಂಡು ಹೋಗುತ್ತೆ ಅಷ್ಟೇ. ಆಯ್ತಾ? ಒಂದು ವ್ಯಕ್ತಿ ಉಲ್ಲಾಸವಾಗಿದ್ದಾನೆ, ಉತ್ಸಾಹವಾಗಿದ್ದಾನೆ, ಆರೋಗ್ಯವಂತವಾಗಿದ್ದಾನೆ, ಆ ಎಥ್ರಿಕ್ ಬಾಡಿ ದೂರ ಬರುತ್ತೆ, ಈ ತರ ಹೆಚ್ಚಾಗತ್ತೆ. ಆಯ್ತಾ? ಅಫ್ಕೋರ್ಸ್ ಈ ಎಥ್ರಿಕ್ ಬಾಡಿಯಲ್ಲಿ ಏನೇನು ಬಣ್ಣಗಳಿದೆ, ಕಲರ್ಸ್ ಏನಿದೆ, ಅದೆಲ್ಲ ನೆಕ್ಸ್ಟ್ ಸಬ್ಜೆಕ್ಟ್. ಅದು ಆ ಬಣ್ಣಗಳು, ಎಥ್ರಿಕ್ ಬಾಡಿ ಒಳಗಡೆ ಇರುವಂತ ಆ ಬಣ್ಣಗಳು ನೋಡೋದೇ ಅದು ಆರ ಅಂತ ಕರಿತೀವಿ. ಅದು ನೆಕ್ಸ್ಟ್ ಸಬ್ಜೆಕ್ಟ್. ಓಕೆ, ಅದು ಪಕ್ಕ ಇಡೋಣ. ಓಕೆ, ಈಗ ಸದ್ಯಗೆ ಈ ಎಥ್ರಿಕ್ ಬಗ್ಗೆ ಇನ್ನು ಸ್ವಲ್ಪ ಅರ್ಥ ಮಾಡ್ಕೊತ ಹೋಗೋಣ. ಆಯ್ತಾ? ಸೊ ಇಲ್ಲಿ ಇನ್ನೊಂದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಈ ಎಥ್ರಿಕ್ ಶರೀರವನ್ನು ಈಗ ಉದಾಹರಣೆಗೆ ನಾವು ದೆವ್ಯಗಳಂತ ಕರಿತಾ ಇರ್ತೀವಿ. ಅಂದ್ರೆ ದೆವ್ಯಗಳಂದ್ರೆ ಏನಂತ? ಭೂತ. ಸೊ ಭೂತ ಅನ್ನೋದು ನಾವು ಹೇಗೆ ನೋಡ್ತೀವಿ ಅಂತಂದ್ರೆ, ಜನರಲಿ ಒಂದು ಮನುಷ್ಯ ಯಾರನ್ನ ಸತ್ತೋದ್ರೆ ಅವನಿಂದ ಸತ್ತೋಗಿರೋದು ಇನ್ನೊಂದು. ಯಾವುದೇ ಮನುಷ್ಯ ಸತ್ತೋಗೋದಂದ್ರೆ ಒಂದೇ ಸರಿ ಸತ್ತೋಗಲ್ಲ. ಸಾವು ಅನ್ನೋದು ಹೆಂಗ್ ಬರುತ್ತೆ ಗೊತ್ತಾ? ಸ್ಟೆಪ್ ಕೊನೆಗೆ ಬ್ರೈನ್ ಸತ್ತೋಗುತ್ತೆ. ಆಯ್ತಾ? ಎಲ್ಲ ಶರೀರದಲ್ಲಿ ಒಂದು ಅಂಗಾಂಗ, ಅವಯವಗಳು ಒಂದೇ ಸರಿ ಸತ್ತೋಗಲ್ಲ, ನೆನ್ಪಿಟ್ಕೊಳ್ಳಿ. ನಿಧಾನವಾಗಿ ಸಾವು ಅನ್ನೋದು ಕೊನೆಯವರೆಗೂ ಬ್ರೈನ್ವರೆಗೂ ಬರುತ್ತೆ. ಆಯ್ತಾ? ಸೊ ಆ ರೀತಿ ಬರುವಾಗ ಏನಾಗತ್ತೆ ಗೊತ್ತಾ? ಅಂದ್ರೆ ನಮ್ಮಲ್ಲಿ ಜೀವ ಅನ್ನೋದು, ಅಂದ್ರೆ ಜೀವಾತ್ಮ ಆಚೆ ಕಡೆ ಹೋಗುವಾಗ, ಆಚೆ ಕಡೆ ಹೋದ್ರೂ ಸ್ವಲ್ಪ ಹೊತ್ತು ನಮಗೆ ಪ್ರಾಣ ಬ್ರೈನಲ್ಲಿ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರಂದ್ರೆ, ಸೊ ನಾವು ಶವವನ್ನು ತಗೊಂಡು ಹೋಗುವಾಗ ಒಂದು ಪ್ಲೇಸ್ ಅಲ್ಲಿ ಹೋಗಿ ಕೆಳಗೆ ಇಡ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ ಏನಾದರೂ
ಅವಕಾಶ ಇದೆಯಾ ಅಂತ. ಯಾಕಂದರೆ ಆ ಅವಕಾಶ ಸ್ವಲ್ಪ ಆ ಥರ ಎಷ್ಟೋ ಸನ್ನಿವೇಶಗಳಾಗಿದೆ, ಸಂಘಟನೆಗಳಾಗಿದೆ. ಆಯಿತಾ. ಸೊ ಪ್ರಾಣ ಮತ್ತೆ ತಿರ್ಗಾ ಪ್ರಾಣ ಬಂದು ಮತ್ತೆ ಎದ್ದೋಗೋದು. ಅದಕ್ಕೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸಾವು ಅನ್ನೋದು ಒಂದೇ ಸರಿ ಇಡೀ ಶರೀರಕ್ಕೆ ಒಂದೇ ಸರಿ ಆಗಲ್ಲ. ಆಯಿತು. ಯಾ ಅಂದರೆ ಜೀವಾತ್ಮ ಆಚೆ ಕಡೆ ಹೋಗುವಾಗ ಸಾವು ಯಾವ ರೀತಿಯಲ್ಲಿ ಹಂತವಾಗಿ ಆಗ್ತಾ ಇರ್ತದೋ, ನಮ್ಮ ಶರೀರದಿಂದ ಈಗ ನಾವು ಸಿಗರೆಟ್ ಸೇದ್ತಾ ಇದ್ರೆ ಸಿಗರೆಟಿಂದ ಒಂದು ಹೊಗೆ, ಇಲ್ಲಾಂದ್ರೆ ಒಂದು ನೀಲಿ ಬನ್ನೆ ಯಾವ ರೀತಿಯಲ್ಲಿ ಆಚೆ ಕಡೆ ಹೋಗ್ತಾ ಇರ್ತದೆ ನೋಡಿ, ಆ ರೀತಿಯಲ್ಲಿ ಇದು ಶರೀರ ಅಂದರೆ ಶರೀರದಿಂದ ಒಂದು ನೀಲಿ ಬಣ್ಣದಲ್ಲಿ ಎತ್ತರಿಕ ಶರೀರ ಮೇಲೆ ಹೋಗ್ತಾ 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 ನಿಧಾನವಾಗಿ ಹಂತವಾಗಿ ಫುಲ್ ರಿಲೀಸ್ ಆಗಿ ಕಂಪ್ಲೀಟ್ ರಿಲೀಸ್ ಆಗತ್ತೆ. ಆಯ್ತಾ. ಆ ರೀತಿಯಲ್ಲಿ ನಾವು ನೋಡ್ಬೋದು, ಯಾವ್ದಾರ ಒಂದು ಹೊಸ ಸ್ಮಶಾನಕ್ಕೆ ಹೋದ್ರೆ ಅಲ್ಲಿ ಆವಾಗಲೇ ಜಸ್ಟ್ ಅಂದರೆ ಮಣ್ಣು ಮಾಡಿರುವಂಥ ಶವ ಯಾವ್ದನ್ನ ಇದ್ರೆ ಅದರಿಂದ ದೂರದಿಂದ ನೋಡ್ತಾ ಇದ್ರೆ, ಅಂದರೆ ಒಂಥರ ಕತ್ಲಿರಬೇಕು. ಓಕೆ, ಅಲ್ಲಿ ಲೈಟಿಂಗ್ ಇರಬಾರ್ದು, ಕತ್ಲಿದ್ರೆ ಕತ್ಲಿಂದ ನೋಡ್ತಾ ಇದ್ರೆ ಅಲ್ಲಿಂದ ನೀಲಿ ಬಣ್ಣದಲ್ಲಿ ಹೋಗ್ತಾ ಇರ್ತವೆ ಮೇಲೆ, ನೀಲಿ ಬಣ್ಣದಲ್ಲಿ ಹೋಗ್ತಾ ಇರ್ತವೆ. ಅವೆಲ್ಲ ಏನಂದ್ರೆ ನಾವು ದೆವ್ವಗಳಂತ ಅನ್ಕೊಂತೀವಿ ಅಲ್ವಾ, ಅಂದ್ರೆ ಭೂತ ಅನ್ಕೊಂತೀವಿ. ಅದು ಭೂತ ಏನಿಲ್ಲ, ಅವರ ಎಥ್ರಿಕ್ ಬಾಡಿ ಬಿಟ್ಟು ಹೋಗ್ತಾ ಇದೆ ಅಷ್ಟೇ. ಆಯ್ತಾ. ಸೊ ಎಥ್ರಿಕ್ ಬಾಡಿ ಜಾಸ್ತಿ ಹೊತ್ತು ಇರೋದಿಲ್ಲ, ಅವತ್ತೇ ದೂರ ಹೋಗುತ್ತೆ. ಸ್ವಲ್ಪ ಗಂಟೆಗಳಲ್ಲಿ ಹೋಗ್ಬೋದು, ಸ್ವಲ್ಪ ಒಂದು ದಿವಸದಲ್ಲಿ ಹೋಗ್ಬೋದು. ಒಂದೊಂದು ದೆವ್ವಗಳು ಅಂತ ಹೇಳ್ತೀವಲ್ಲ, ಸ್ವಲ್ಪ ದಿವಸಗಳ ಹಾಗೆ ಅಂಟ್ಕೊಂಡಿರ್ತದೆ ಅದು ನೋಡಿ. ಅಂದ್ರೆ ಇನ್ನು ಸ್ವಲ್ಪ ಜನಕ್ಕೆ ಹೆಂಗಂದ್ರೆ ಸಾವು ಆದ್ಮೇಲೆನು 3 ದಿವಸ 4 ದಿವಸ ಆ ಎಥ್ರಿಕ್ ಬಾಡಿ ಅನ್ನೋದು ಈ ಭೌತಿಕ ಶರೀರಕ್ಕೆ ಅಂಟ್ಕೊಂಡೇ ಇರ್ತದೆ. ಆಯ್ತಾ. ಅಂಥದ್ದು ನೋಡ್ತಾ ಇರ್ತೀವಿ ನಾವು. ಅವಾಗ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಆದ್ರೆ ಒಂದು ಭೌತಿಕ ದೇಹದಿಂದ ಈ ನೀಲಿ ಬಣ್ಣ ರೂಪದಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತಾರಂತ ಈ ಎಥ್ರಿಕ್ ಶರೀರ ಅದು ಹಂತವಾಗಿ ಸ್ವಲ್ಪ 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 ರಿಲೀಸ್ ಆಗಿ ಕಂಪ್ಲೀಟ್ ಆಗ್ತದೆ ಅಷ್ಟೇ. ಆಯ್ತಾ. ಸೊ ಇದು ಹೋಗಿ ಇದೊಂಥರ ಯಾವ ಥರ ಅಂದರೆ ಈಥರ್ ಅಂದರೆ ಅದು ಒಂದು ಡಸ್ಟ್ ಥರ ಆ್ಯಕ್ಚುಲಿ. ಆಯ್ತಾ. ಅದು ವಾತಾವರಣದಲ್ಲಿ ಮಿಕ್ಸ್ ಆಗ್ಬಿಡ್ತದೆ ಅಷ್ಟೇ. ಆಯ್ತಾ. ಈ ಸ್ಪೇಸ್ ಅಂತ ಹೇಳ್ತೀವಲ್ಲ, ಸ್ಪೇಸಲ್ಲಿ ಮಿಕ್ಸ್ ಆಗ್ಬಿಡ್ತದೆ ಅಷ್ಟೇ. ಅದೇನು ಅದಕ್ಕೂ ಪ್ರಾಣ ಇದೆ, ಅದು ಇನ್ನೊಂದು ಲೋಕಕ್ಕೆ ಹೋಗುತ್ತೆ, ನೋ, ಅದೆಲ್ಲ. ಅದು ಲೋಕಕ್ಕೆ ಹೋಗಿರೋದು ಆಲ್ರೆಡಿ ಹೋಗಿದೆ, ಅದು ಜೀವಾತ್ಮ. ಆಯ್ತಾ. ಜೀವಾತ್ಮ ಆಲ್ರೆಡಿ ಬಿಟ್ಟು ಹೋಗಿದೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗತ್ತೆ. ಸೊ ಈ ರೀತಿಯಲ್ಲಿ ಎಥ್ರಿಕ್ ಬಾಡಿಯನ್ನು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮೇನ್ ಆಗಿ. ಇದನ್ನು ಇದನ್ನ ಒಂಥರ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ ಅಂತಂದ್ರೆ, ಸೊ ಒಂದು ಎರಡು ವಿಧಾನಗಳು. ಮೊದಲನೇದು, ನೀವು ಇನ್ನೊಬ್ಬರು ಸಹಾಯ ತಗೊಂಡು ಪ್ರಯತ್ನ ಮಾಡಿ. ಆಯ್ತಾ. ಇಲ್ಲ ಅಂದ್ರೆ ನಿಮಗೂ ಪ್ರಯೋಗ ಮಾಡ್ಕೋಬಹುದು. ಓಕೆ. ಸೊ ನೀವು ಇನ್ನೊಬ್ಬರ ಜೊತೆಗೆ ಕೂತ್ಕೊಂಡು ನೋಡೋದಾದ್ರೆ ಒಬ್ಬರು ವ್ಯಕ್ತಿಯನ್ನು ನಿಮ್ಮ ಮುಂದೆ ಕೂರಿಸಿ. ಆಯ್ತಾ. ಕೂರಿಸ್ಕೊಂಡಿದ ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಅವರ ಎರಡೂ ಕೈಗಳನ್ನು ಹೀಗೆ ಟಚ್ ಆಗ್ಬಾರ್ದು, ಬೆರಳು ಯಾವ ಟಚ್ ಆಗ್ಬಾರ್ದು, ಹೀಗಿಡಕ್ಕೆ ಸಾಕು. ಹೀಗಿಡಕ್ಕೆ ಹೀಗಿಟ್ಟಿದ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಅವರ ಬೆರಳೇ ನೋಡ್ಬೇಕು ತೀಕ್ಷ್ಣವಾಗಿ. ಮೈಂಡ್ ಪ್ರಶಾಂತವಿರ್ಬೇಕು. ಮೈಂಡಲ್ಲಿ ಗೊಂದಲ ಇದ್ರೆ ಏನು ಕಾಣಿಸಲ್ಲ ನಿಮಗೆ. ಮೈಂಡಲ್ಲಿ ಅವೇ ರಿಪೀಟ್ ಆಗ್ತಾ ಇರ್ತದೆ. ಅಲ್ಲಿ ಆ ಸುತ್ತು, ಅವರ ಬೆರಳು ಸುತ್ತು ಏನು ಕ್ಷೇತ್ರ ಇದೆಯೋ, ಅಯಸ್ಕಾಂತ ಕ್ಷೇತ್ರ, ಆ ಎಥ್ರಿಕ್ ಶರೀರ ನಿಮ್ಗೆ ಕಾಣಿಸೋದಿಲ್ಲ. ಆಯ್ತಾ. ಸೊ ಅದನ್ನ ಎಷ್ಟು ಹೊತ್ತು ಪ್ರಾಕ್ಟೀಸ್ ಅಂದ್ರೆ ಪದೇ ಪದೇ ಮಾಡ್ತಾ ಇರ್ಬೇಕು ಆ ಪ್ರಾಕ್ಟೀಸ್. ಇದು ಪ್ರಾಕ್ಟೀಸ್ ಹೇಗಂದ್ರೆ, ಉದಾಹರಣೆಗೆ ಸಂಗೀತ ವಿದ್ವಾಂಸಗಳು ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ, ನೀವು ಅನ್ಕೋಬಹುದು ಎಷ್ಟು ಒಳ್ಳೆ ವಿದ್ವಾಂಸರಪ್ಪ ಇವರು, ಎಷ್ಟು ಚೆನ್ನಾಗಿ ಬಾರಿಸ್ತಾರೆ ಅಂತ. ಅದಲ್ಲ, ಅವರ ಪ್ರಾಕ್ಟೀಸ್ ನೋಡಿದ್ರೆ ನಿಮಗೆ ಭಯ ಆಗತ್ತೆ. ಆಯ್ತಾ. ಅಷ್ಟು ಪ್ರಾಕ್ಟೀಸ್ ಮಾಡಿ ಬರೋದವರು. ಆಯ್ತಾ. ಸೊ ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಲ್ಲದೆ ಯಾವುದು ಸಾಧ್ಯವಾಗಲ್ಲ. ಅದಕ್ಕೆ ಈ ರೀತಿಯಲ್ಲಿ ನಿಮ್ಮ ಮುಂದೆ ಕೂತ್ಕೊಂತಾರೆ, ಅವರ ಮೊಣಕಾಲ ಮೇಲೆ. ಸೊ ಈ ರೀತಿಯಲ್ಲಿ ತೊಡೆ ಮೇಲೆ ಈ ರೀತಿಯಲ್ಲಿ ಎರಡು ಹಸ್ತಗಳನ್ನು ಸಾಸ್ತಾರೆ. ಅವಾಗ ನೀವು ಅವರ ಹಸ್ತಗಳನ್ನೇ ನೀವು ನೋಡ್ತಾ ಇರ್ಬೇಕು, ತೀಕ್ಷ್ಣವಾಗಿ ನೋಡ್ತಾ ಇದ್ರೆ. ಅಂದ್ರೆ ಅದು ತೀಕ್ಷ್ಣವಾದ ಗಂಭೀರವಾಗಿ ನೋಡಬಾರ್ದು, ಸ್ವಲ್ಪ ಒಂಥರ ಲ್ಯಾಕ್ಸ್ ಆಗಿ ನೋಡಿ, ಪರವಾಗಿಲ್ಲ, ಲ್ಯಾಕ್ಸ್ ಆಗಿ ನೋಡ್ತಾ ಇದೆ ಅಷ್ಟೇ. ಮನಸ್ಸು ಶೂನ್ಯ. ನಿಧಾನವಾಗಿ ಆ ಸುತ್ತು ನಿಮ್ಮ ಆ ಲೇಯರ್ ಕಾಣಿಸ್ತಾ ಹೋಗ್ತದೆ. ಆಯ್ತಾ. ಇದು ಸಾಧನೆಯಿಂದ ಬರೋದು, ಒಂದೇ ಸರಿ ಸಾಧ್ಯವಾಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಎಥ್ರಿಕ್
ಬಾಡಿಯನ್ನು ನೋಡೋದಕ್ಕೆ ದಾರಿ, ಇದೇ ದಾರಿ, ಬೇರೆ ದಾರಿ ಇಲ್ಲ. ಆಯ್ತಾ? ಆದ್ರೆ ಇನ್ನೊಂದು ದಾರಿ ಏನಂದ್ರೆ, ಮೂರನೇ ಕಣ್ಣು ಉತ್ಪನ್ನ ಮಾಡಿಕೊಂಡಿದ ಮೇಲೆ ಅವರ ಎಥರಿಕ್ ಬಾಡಿ, ಯಾವುದೇ ಎಥರಿಕ್ ಶರೀರವನ್ನು ನೋಡ್ಬೋದು. ಆಯ್ತಾ? ಒಂದು ವ್ಯಕ್ತಿ ಅವರ ಎಥರಿಕ್ ಶರೀರವನ್ನು ನೋಡ್ಬಿಟ್ಟು ಇವನಿಗೆ ರೋಗ ಇದೆಯಾ, ಅನಾರೋಗ್ಯ ಇದೆಯಾ, ಏನ್ ತೊಂದರೆ ಆಗಿದೆ, ಅದು ಬಣ್ಣಗಳು ಅಫ್ಕೋರ್ಸ್ ಆರ ಬಣ್ಣಗಳೆಲ್ಲ ಅದು ಆಮೇಲೆ ನೋಡೋಣ, ನೆಕ್ಸ್ಟ್ ಚಾಪ್ಟರ್ ತಿಳ್ಕೊಳ. ಓಕೆ. ಸೊ ಆದ್ರೆ ಏನಾಗತ್ತಂದ್ರೆ, ಅವರ ಎಥರಿಕ್ ಶರೀರವನ್ನು, ಅದರ ಎಥರಿಕ್ ಶರೀರ ಯಾವ ಯಾವ ರೀತಿಯಲ್ಲಿ ಇದೆ ಅಂದ್ರೆ, ಭೌತಿಕ ರೂಪ ಏನಿದೆಯೋ ಅದೇ ರೂಪದಲ್ಲಿ ಈ ಎಥರಿಕ್ ಶರೀರ ಭೌತಿಕ ದೇಹದಿಂದ ಸ್ವಲ್ಪ ಇಂಚುಗಳು, ಅಂದ್ರೆ ನಾನು ಹೇಳಿದಲ್ಲ, ಹೈಯೆಸ್ಟ್ ಅಂದ್ರೆ 6 ಇಂಚ್ ಹೋಗುತ್ತೆ. ಆಯ್ತಾ? 6 ಇಂಚ್ ಅಂದ್ರೆ 30 ಸೆಂಟಿಮೀಟರ್ಸ್ ಹೋಗುತ್ತೆ. 30 ಸೆಂಟಿಮೀಟರ್ ವರೆಗೂ ಅಷ್ಟು ದಪ್ಪದಾಗಿದೆ ಅಂದ್ರೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಆಯ್ತಾ? ಸೊ ಆ ರೀತಿಯಲ್ಲಿ ಅದನ್ನು ನೋಡೋದು ಫಿಸಿಕಲ್ ಅಂದ್ರೆ ನಮ್ಮ ಭೌತಿಕ ಕಣ್ಣುಗಳಿಂದ ಈ ತರ ಪ್ರಾಕ್ಟೀಸ್ ಮಾಡೋದು. ಇನ್ನೊಂದು ಪ್ರಾಕ್ಟೀಸ್ ಹೇಳ್ತೀನಿ, ಅದು ನೀವು ಅಭ್ಯಾಸ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮ ಮೂರನೇ ಕಣ್ಣು ಉತ್ಪನ್ನ ಮಾಡಿಕೊಂಡು ಇನ್ನೊಬ್ಬರ ಆಹಾರವನ್ನು, ಇನ್ನೊಂದು ಯಾವುದೇ ಫಿಸಿಕಲ್ ಬಾಡಿ, ಯಾವುದೇ ಭೌತಿಕ ದೇಹ ಅದರ ಆಹಾರವನ್ನು, ಇಲ್ಲಾಂದ್ರೆ ಅದರ ಎದುರಿನ ದೇಹವನ್ನು ನೋಡೋದು ಸಾಧ್ಯವಾಗುತ್ತೆ. ಆಯ್ತಾ? ಅಂದ್ರೆ ಮುನಿಗಲ್ಲು ಋಷಿಗಳು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಅದು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ಅನ್ಕೋಬಹುದು, ಇದೇನಿದೆ ದೊಡ್ಡ ವಿಷಯನ ನೋಡೋದು, ಅಷ್ಟು ಅಂದ್ರೆ ನೋಡ್ತಾ ಇದ್ರೆ ಇಮಿಡಿಯೇಟ್ ಕಾಣಿಸ್ಬಿಡ್ತದೆ ನನಗೆ. ಆದ್ರೆ ಬಹುಶಃ ಇಂದಿನ ಜನ್ಮ ಸಂಸ್ಕೃತಿ ಇದ್ರೆ ಕಾಣಿಸ್ಬೋದು, ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಏನಾಗುತ್ತೆ ಗೊತ್ತಾ, ತುಂಬಾ ಟೈಮ್ ತಗೋತದೆ. ಈಗ ನಾವು ಅನ್ಕೊಂಡಿದ್ದ ಪ್ರಕಾರ ಮುನಿಗಳು ಋಷಿಗಳು ಅವರೆಲ್ಲ ಒಂದು ಗುಹದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ವರ್ಷಾನುಗಟ್ಟೆ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಆಹಾರ ಸೇವನೆ ಮಾಡ್ತಾ ಕ್ರಮ ಪದ್ಧತಿಯಲ್ಲಿ ಅನೇಕ ಅಂದ್ರೆ ವರ್ಷಗಳು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ಅವ್ರಿಗೂ ಬರ್ತಾ ಇರೋದೇ ಸಾಧನೆಯಿಂದ ಬರ್ತಾ ಇರೋದು ಆ ಶಕ್ತಿ. ನಾವು ಈಗ ಇವತ್ತು ಸಬ್ಜೆಕ್ಟ್ ನಾನು ಹೇಳ್ಬಿಟ್ಟಿದ್ದೀನಿ, ನಾಳೆಗೆಲ್ಲ ಅದು ನೋಡಲೇಬೇಕು ಅಂತಂದ್ರೆ ಅದಾಗೋದಿಲ್ಲ. ಸ್ವಲ್ಪ ಜನ ಅನ್ಕೊಂತಾರೆ, ಈಗ ಸಬ್ಜೆಕ್ಟ್ ಅಲ್ಲಿ ನಂಗೆ ಗೊತ್ತಾಯ್ತಲ್ಲ, ನಾಳೆಯಿಂದ ನಾನು ನೋಡ್ಬೋದಾ, ನೋಡಕ್ ಸಾಧ್ಯವಾಗತ್ತೆ ಬಿಡಿ ಅಂತ. ಆ ರೀತಿಯಲ್ಲಿ ಆಗೋದಿಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್, ಇಟ್ ನೀಡ್ಸ್ ಲಾಟ್ ಆಫ್ ಟೈಮ್. ಆಯ್ತಾ? ಸೊ ಅದೇನು ಅರ್ಜೆಂಟ್ ಇಲ್ಲ, ಅರ್ಜೆಂಟು ಮಾಡಕ್ ಹೋಗ್ಬಿಡಿ, ಇದೇನೋ ಅರ್ಜೆನ್ಸಿ. ಆಯ್ತಾ? ನಿಧಾನವಾಗಿ ಪ್ರಯತ್ನ ಮಾಡಿ, ಈಗಾಗತ್ತೋ ಇಲ್ಲ 10 ವರ್ಷ ಆದ್ಮೇಲೆ ಆಗತ್ತೋ, ಡಸಂಟ್ ಮ್ಯಾಟರ್. ಆಯ್ತಾ? ಪ್ರಾಕ್ಟೀಸ್ ಮಾಡೋದು ನಿಮ್ಮ ಧರ್ಮ ಅಷ್ಟೇ. ನಾವು ಹೇಳಿದ್ವಿ ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಸಾಧನೆ, ಹೆಚ್ಚು ಧ್ಯಾನ ಮಾಡಬೇಕು. ಆಯ್ತಾ? ಆ ಧ್ಯಾನದಿಂದ ಆ ಶಕ್ತಿ ಬರುತ್ತೆ. ಮೂರನೇ ಕಣ್ಣು ಉತ್ಪನ್ನ ಆದ್ರೆ ಯಾವುದೇ ಎತ್ತರಿಕ ಶರೀರವನ್ನು ನೋಡ್ಬೋದು. ಕಣ್ಣು ಮುಚ್ಚಿದ ತಕ್ಷಣವೇ ಅವರ ಸುತ್ತಿರುವಂತ ವಲಯ, ಆ ಪ್ರಭಾವ ಎಲ್ಲ ಕಾಣಿಸ್ತಾ ಇರ್ತದೆ ನಿಮ್ಗೆ. ಕಣ್ಣು ಮುಚ್ಚಿ ಅಂದ್ರೆ ಮೂರನೇ ಕಣ್ಣಲ್ಲಿ ಅಲ್ಲೇ ದರ್ಶನ ಸಿಗ್ತದೆ ನಿಮ್ಗೆ. ಸುದರ್ಶನ ಚಕ್ರ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅರ್ಥ ಆಯ್ತಾ? ಸೊ ಆ ಸುದರ್ಶನ ಚಕ್ರದಲ್ಲಿ ನಿಮ್ಗೆಲ್ಲ ಸುದರ್ಶನ ಅಂದ್ರೆ ಕಂಪ್ಲೀಟ್ ದರ್ಶನ ಆಗುತ್ತೆ. ಆಯ್ತಾ? ಸೊ ಸುಂದರವಾದ ದರ್ಶನ ನಿಮಗೆ ಇಲ್ಲಿ ಸಿಗ್ತಾ ಇರ್ತದೆ. ಅದು ನೆಕ್ಸ್ಟ್ ಅದು. ಆದ್ರೆ ಇನ್ನೊಂದು ಪ್ರಾಕ್ಟೀಸ್ ಇದೆ. ಇಲ್ಲಿ ನೋಡಿ, ನಮಗೂ ನಾವು ಪ್ರಾಕ್ಟೀಸ್ ಮಾಡ್ಕೊಳೋದು ಹೇಳ್ತಾ ಇದ್ದೀನಿ ನಾನು. ಹೀಗೆ ಇಟ್ಕೊಳ್ಳಿ ನೋಡಿ, ಅಂದ್ರೆ ಹೆಬ್ಬೆರ್ಲು ಮೇಲಕ್ಕಿರ್ಲಿ, ಈ ಬೆರ್ಲು. ಆಯ್ತಾ? ಫಸ್ಟ್ ಜೋಡಿಸಿ ಇದಕ್ಕೆ. ಈಗ ಜೋಡಿಸಿದ ಮೇಲೆ ಅಂದ್ರೆ ಜೋಡಿಸಿದ ಮೇಲೆ ಟಚ್ ಆಗತ್ತೆ, ಆದ್ರೆ ಹಂತವಾಗಿ ಈ ರೀತಿಯಲ್ಲಿ ದೂರ ತಗೊಂಡೋಗೋದು ಮತ್ತೆ ಹತ್ರ ತಗೊಂಡೋಗೋದು. ಅಲ್ಲಿ ಆ ಮಧ್ಯದಲ್ಲಿ ಪ್ರಭಾವ ನೋಡ್ಬೋದು ನೀವು. ಅಂದ್ರೆ ಯಾವಾಗ ಎರಡು ಬೆರಳು ಹತ್ರ ತಗೊಂಡ್ ಬರ್ತಾ ಇದೆ ಅಂದ್ರೆ ಅಲ್ಲಿ ನಿಮಗೆ ಆ ಕ್ಷೇತ್ರ ಪ್ರಭಾವ, ಅಯಸ್ಕಾಂತ ಕ್ಷೇತ್ರ, ಈ ಬೆರಳಿಂದ ಅಯಸ್ಕಾಂತ ಕ್ಷೇತ್ರ ಬರ್ತಾ ಇರ್ತದೆ, ಈ ಬೆರಳಿಂದ ಅಯಸ್ಕಾಂತ ಕ್ಷೇತ್ರ ಬರ್ತಾ ಇರ್ತದೆ. ಆದ್ರ ಆ ಎರಡು ಬೆರಳು ಹತ್ರ ಬರುವಾಗ ಕ್ಷೇತ್ರ ಜಾಸ್ತಿ ಆಗತ್ತೆ. ಒಂಥರ ಆ ಫೀಲಿಂಗ್, ಆ ಎನರ್ಜಿ ಫೀಲಿಂಗ್ ಬರುತ್ತೆ ನಿಮ್ಗೆ. ಆಯ್ತಾ? ಇನ್ನೂ ತೀಕ್ಷ್ಣವಾಗಿ ನೋಡ್ತಾ ಹೋದ್ರೆ ಈ ಬೆರಳಿಂದ ಈ ಬೆರಳಿಗೆ, ಆ ಬೆರಳಿಂದ ಈ ಬೆರಳಿಗೆ ಆ ಅಯಸ್ಕಾಂತ ಕ್ಷೇತ್ರ ಪ್ರವಾಹ ಆಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಈ ಈ ಕೈಯಿಂದ ಈ ಕೈಗೆ, ಈ ಕೈಯಿಂದ ಈ ಕೈಗೆ, ಸೊ ಅಯಸ್ಕಾಂತ ಕ್ಷೇತ್ರ ಎಲ್ಲಾ ಕಡೆ ಒಂಥರ ಪ್ರವಾಹ ಆಗ್ತಾ ಇರ್ತದೆ. ಇನ್ನೂ ನಾವು ತೀಕ್ಷ್ಣವಾಗಿ, ಸೊ ಅಂದ್ರೆ ತುಂಬಾ ರಿಲ್ಯಾಕ್ಸ್ ಆಗಿ ನೋಡ್ತಾ 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 ಹೋದ್ರೆ ಅಭ್ಯಾಸದ ಮೇಲೆ ನಮ್ಗೆ ಅರ್ಥ ಆಗ್ತದೆ. ಸೊ ಈ ರೀತಿಯಲ್ಲಿ ಇದು ಪೂರ್ತಿ ದೂರ ತಗೊಂಡೋದ್ರೆ ಜೀರೋ ಆಗ್ಬಿಡ್ತದೆ, ಇನ್ನೇನು ಪ್ರಭಾವ ಇರೋದಿಲ್ಲ. ಆಯ್ತಾ? ಅದು ಕಣ್ಣು ಮುಚ್ಕೊಂಡೆ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅಲ್ಲಿ ಶಕ್ತಿ ಪ್ರವಾಹ ಕಾಣಿಸ್ತಾ ಇರ್ತದೆ. ಆ ಶಕ್ತಿ ಪ್ರವಾಹ ಎಲ್ಲಿ ನಿಮ್ಗೆ ಟಚ್ ಆಗ್ತದೋ
ಅಂದ್ರೆ ಅರ್ಥ ಏನಂದ್ರೆ ಎರಡು ಎಥ್ರಿಕ್ ಶರೀರಗಳು ಅಂದ್ರೆ ಈ ಈ ಬೆರಳಿದೆಲ್ಲ ಬೆರಳು ಸುತ್ತಿರುವಂತ ಎಥ್ರಿಕ್ ಶರೀರ ಇದೆಲ್ಲ, ಆ ಎಥ್ರಿಕ್ ಶರೀರ ಆ ಎರಡು ಒಂದರಲ್ಲಿ ಒಂದು ಮಿಕ್ಸ್ ಆಗಿದೆ ಅಂತ ಅರ್ಥ, ಅಂದ್ರೆ ಟಚ್ ಆಗಿದೆ ಅಂತ ಅರ್ಥ. ಆಯ್ತಾ? ಅದಕ್ಕೆ ಪ್ರತಿ ಬೆರಳು ಸುತ್ತೂ ಎಥ್ರಿಕ್ ಶರೀರ ಇರೇ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇದೊಂದು ಎಕ್ಸ್ಪೆರಿಮೆಂಟ್, ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕಿದು. ಹಿಂಗೆ ಅಲ್ಲಿಗೇನೆ ಒಂಥರ ಫೀಲಿಂಗ್ ಬರುತ್ತೆ, ಏನೋ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಂದು ಪ್ರವಾಹ ಆಗ್ತಾ ಇದೆ ಅಂತ ಈಗಲೇ ನೋಡ್ಬೋದು. ಪ್ರಯತ್ನ ಮಾಡಿ. ಹತ್ರ ಹೋಗ್ತಾ ಇರುವಾಗ ಸ್ವಲ್ಪ ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ, ಸ್ವಲ್ಪ ದೂರ ಹೋಗ್ತಾ ಇರುವಾಗ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಆಯ್ತಾ? ನೋಡ್ಕೊಳ್ಳಿ. ಸೊ ಇದೇ ನಮ್ಮ ಎಥ್ರಿಕ್ ಶರೀರವನ್ನು ನಾವು ಟೆಸ್ಟ್ ಮಾಡೋದು. ಆಯ್ತಾ? ಎಥ್ರಿಕ್ ಶರೀರವನ್ನು ನಾವು ಕಂಡುಹಿಡೋದು ಹೇಗೆ ಅಂತಂದ್ರೆ, ಇದೊಂದು ಅಭ್ಯಾಸ, ಅದರ ಪ್ರಭಾವ ಅನುಭವ ಬರ್ತಾ ಇದೆ. ಹಾಗೆ ನೋಡ್ತಾ ನೋಡ್ತಾ ಹೋದ್ರೆ ಆ ನೀಲಿ ಬಣ್ಣ ಸಹ ಕಾಣಿಸ್ತದೆ. ನಮ್ಮ ಸುತ್ತಿರುವಂತ ಆ ನೀಲಿ ಬಣ್ಣ, ಅದನ್ನು ಸ್ಕೈ ಬ್ಲೂ ಸಹ ಕಾಣಿಸ್ತಾ ಹೋಗ್ತದೆ. ಅದೇ ಪ್ರಭಾವಳಿ ಅಂದ್ರೆ ಈ ಎಥ್ರಿಕ್ ಶರೀರ ಅಂತ ನಾವು ಹೇಳ್ಕೋಬಹುದು. ಆಯ್ತಾ? ಆ ರೀತಿಯಲ್ಲಿ. ಓಕೆ. ಸೊ ಸ್ನೇಹಿತರೆ, ಅರ್ಥ ಇದಲ್ಲ? ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಪ್ರಾಕ್ಟೀಸ್ ಅನ್ನು ನಾವೇನ್ ಮಾಡಬೇಕು, ಪದೇ ಪದೇ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು. ಆಯ್ತಾ? ಸೊ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಧಾನವಾಗಿ, ಸೊ ಇದು ಹೋಗ್ತಾ 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 ಒಂಥರ ಹೆಚ್ಚಾಗ್ತದೆ. ಆ ಸಾಮರ್ಥ್ಯ ಹೆಚ್ಚಾಗಿ ಕೊನೆಗೆ ನಮಗೆ ಆ ಎಥ್ರಿಕ್ ಶರೀರ ಅನ್ನೋದು ಈಸಿಯಾಗಿ ನಮಗೆ ಅನುಭವ ಬರುತ್ತೆ. ಸೊ ಆ ನೀಲಿ ಬಣ್ಣ ಕಾಣಿಸ್ತದೆ, ಮತ್ತೆ ಆ ಪ್ರಭಾವಲಿ ಸಹ ನಮಗೆ ಅರ್ಥ ಆಗ್ತದೆ, ಅನುಭವ ಬರುತ್ತೆ. ಸೊ ಇದನ್ನು ಅನೇಕ ಅನೇಕ ಬಾರಿ ಪ್ರಾಕ್ಟೀಸ್ ಮಾಡಿ. ಈ ಎರಡು ಪ್ರಾಕ್ಟೀಸ್ ನಾನು ಕೊಟ್ಟಿದ್ದೀನಲ್ಲ, ಇನ್ನೊಬ್ಬರ ಸಹಾಯ ತಗೊಳ್ಳಿ. ನೀವೇ ಕೂತ್ಕೊಂಡು ಮಾಡುವಾಗ ಒಂದು ಗೋಡೆ ಗೋಡೆ ನಿಮ್ಮ ಮುಂದೆ ಗೋಡೆ ಇದೆಯಲ್ಲ, ಗೋಡೆ ಅನ್ನೋದು ಒಂದು ಆರು ಆರು ಫೀಟ್ ಇರ್ಬೇಕು ಮುಂಚೆ. ಅಂದ್ರೆ ನಿಮ್ಮ ಮುಂದೆ 6 ಫೀಟ್ ಗೋಡೆ, ಅಷ್ಟು ದೂರದಲ್ಲಿ ಕೂತ್ಕೊಳ್ಳಿ. ಅದು ತುಂಬಾ ಹತ್ರ ಕೂತ್ಕೊ ಹೋಗ್ಬೇಡಿ, ಯಾಕಂದ್ರೆ ಯಾವುದೇ ಬೇರೆ ಪ್ರಭಾವ ಇರಬಾರ್ದು ನಮ್ಮ ಮೇಲೆ. ಆಯ್ತಾ? ಅದಕ್ಕೋಸ್ಕರ ಆ ಗೋಡೆದಿಂದ ಒಂದು 6 ಫೀಟ್ ಈ ಕಡೆ ಕೂತ್ಕೊಂಡು ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು, ಇನ್ನೊಬ್ಬರು ಉಪಯೋಗಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಈ ಎರಡು ಪ್ರಾಕ್ಟೀಸ್ಗಳು ಪ್ರಯತ್ನ ಮಾಡಿ. ಸೊ ಈ ರೀತಿಯಲ್ಲಿ ನಿಮ್ಮ ಎಥ್ರಿಕ್ ಶರೀರ ಬಗ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂತ ಹೋಗಿ. ಆಯ್ತಾ? ಸೊ ಇಷ್ಟು ಇವತ್ತು ನಾವು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಎಥ್ರಿಕ್ ಶರೀರ ಬಗ್ಗೆ ಇಷ್ಟು ಮಾಹಿತಿ ಸಾಕು. ಇನ್ನೇನೇ ಡೌಟ್ಸ್ ಇದ್ರೆ ಡೌಟ್ಸ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆ ಏನೋ ಸಂಶಯಗಳಿದ್ರೆ ಸಂಶಯಗಳು ಕೇಳಿ. ಓಕೆ, ರೈಟ್. ಥ್ಯಾಂಕ್ ಯು. ಧನ್ಯವಾದ.